Hallelujah. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. By the grace of God, we are here in God's temple. ದೇವರ ಕೃಪೆಯಿಂದ ನಾವು ಈ ಒಂದು ಆತನ ಮಂದಿರದಲ್ಲಿ ಕಾಣಲ್ಪಡುತ್ತಿದ್ದೇವೆ. And today's topic is miracles within the closed doors. ಈ ಒಂದು ದಿನದ ದೇವರ ಸಂದೇಶದ ಶೀರ್ಷಿಕೆಯು ಮುಚ್ಚಿರುವಂತಹ ಬಾಗಿಲಿನ ಒಳಗಡೆಯಿಂದ ನಡೆಯುವಂತ ಅದ್ಭುತಗಳು. Hallelujah. ಹಲ್ಲೆಲೂಯಾ. Many of us think that doors before us is closed and we have no means of proceeding further. ಅನೇಕ ಜನರು ನಾವು ಅಂದುಕೊಳ್ಳುತ್ತೇವೆ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಅದರ ನಿಮಿತ್ತವಾಗಿ ನಮಗೆ ಬೇರೆ ಇನ್ಯಾವ ಮಾರ್ಗವೂ ಇಲ್ಲ, ಮುಂದಕ್ಕೆ ಹೋಗುವುದಕ್ಕೂ ಆಗುವುದಿಲ್ಲ ಎಂದು ಅನೇಕ ಜನರು ನಾವು ತಿಳಿದುಕೊಳ್ಳುತ್ತೇವೆ. We want someone to help us. ನಮಗೆ ಯಾರಾದರೂ ಸಹಾಯ ಮಾಡಬೇಕೆಂದು ನಾವು ಅಂದುಕೊಳ್ಳುತ್ತೇವೆ. We want someone to help us by opening those closed doors. ಮುಚ್ಚಲ್ಪಟ್ಟಿರುವಂತಹ ಬಾಗಿಲುಗಳನ್ನು ಯಾರಾದರೂ ಬಂದು ತೆರೆಯಬೇಕೆಂದು ನಾವು ಅಪೇಕ್ಷಿಸುವಂತವರಾಗಿರುತ್ತೇವೆ. In Mark chapter 16 verse 3 says, and they said among themselves, who shall roll away the stone from the door of the sculpture? ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. This is a very common message we always talk about on the resurrection day. ನಾವು ಪುನರುತ್ಥಾನವಾಗಿರುವಂಥ ದಿನಗಳಲ್ಲಿ ಈ ಒಂದು ಸಂದೇಶವನ್ನು ಕುರಿತು ನಾವು ಮಾತನಾಡುವಂತವರಾಗಿದ್ದೇವೆ. This was a conversation among the women of Jerusalem who came to see Jesus' body on the third day of his burial. ಯೆರೂಸಲೇಮಿನಿಂದ ಸ್ತ್ರೀಯರು ಯೇಸು ಕ್ರಿಸ್ತನು ಸಮಾಧಿಗೆ ಹಾಕಲ್ಪಟ್ಟಿರುವಂತಹ ಆ ಒಂದು ಸ್ಥಳಕ್ಕೆ ಬಂದು ಆತನ ಶರೀರವನ್ನು ನೋಡಬೇಕೆಂಬ ಒಂದು ಬಯಕೆಯಿಂದ ಅವರು ಬಂದು ಅಲ್ಲಿ ಸಂಭಾಷಣೆ ಮಾಡುವುದನ್ನು ನಾವು ನೋಡುತ್ತೇವೆ. So they came to the burial ground and they saw the stone was there covering that burial place. ಇಲ್ಲಿ ಅವರು ಬರುವಂಥ ಸಮಯದಲ್ಲಿ ಅವ್ರ ಆಲೋಚನೆಯಲ್ಲಿ ಈ ರೀತಿಯಾಗಿ ಅಂದುಕೊಳ್ಳುತ್ತಿದ್ದರು, ಆ ಒಂದು ಸಮಾಧಿಗೆ ಉರುಳಿಸಿರುವಂಥ ಕಲ್ಲನ್ನು ಯಾರು ನಮಗೋಸ್ಕರ ತೆಗೆಯುತ್ತಾರೆ ಎಂಬ ಆಲೋಚನೆ ಮುಖಾಂತರವಾಗಿ ಅವರು ಬರುತ್ತಿದ್ದರು. Unless the stone of the tomb was rolled away, their purpose of coming to anoint and to put the the scents on the body of Jesus Christ. ಅವರ ಉದ್ದೇಶ ಏನಾಗಿತ್ತು ಎಂದು ನೋಡಬೇಕಾದ್ರೆ ಆ ಕಲ್ಲನ್ನು ಉರುಳಿಸಿ ಅಲ್ಲಿ ಸತ್ತಿರುವಂಥ ಯೇಸು ಕ್ರಿಸ್ತನ ಶರೀರಕ್ಕೆ ತಂದಿರುವಂಥ ಸುಗಂಧ ದ್ರವ್ಯವನ್ನು ಹಚ್ಚಬೇಕೆಂಬ ಉದ್ದೇಶದಿಂದ ಅವರು ಬಂದಿದ್ದರು. So they came with the purpose of anointing the body of Jesus Christ with some medicines, perfumes, scents, etc. ಅವರು ಬಂದಂಥ ಉದ್ದೇಶವು ಏನಾಗಿದೆ ಅಂತ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಶರೀರವನ್ನು ಆ ಒಂದು ಸುಗಂಧ ದ್ರವ್ಯದಿಂದ ಇಲ್ಲವಾದರೆ ಅಲ್ಲಿ ತಂದಿರುವಂಥ ಆ ಒಂದು ದ್ರವ್ಯದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಶರೀರವನ್ನು ಅಲಂಕರಿಸಬೇಕೆಂಬ ಉದ್ದೇಶದಿಂದ ಬಂದರು. As per the custom of Jewish people, they normally come to the tomb or the burial ground on the third day. ಆ ಒಂದು ಯಹೂದ್ಯರ ಸಂಪ್ರದಾಯದ ನಿಮಿತ್ತವಾಗಿ ನೋಡುವಂಥ ಸಮಯದಲ್ಲಿ ಅಲ್ಲಿ ಉಂಟಿರುವಂಥ ದಿನದಲ್ಲಿ 3ನೇ ದಿನವಾದ ನಂತರ ಬಂದು ಆ ಒಂದು ಶರೀರವನ್ನು ನೋಡುವಂಥ ಸಂಪ್ರದಾಯವನ್ನು ಆ ಒಂದು ಯಹೂದ್ಯರು ನಡೆಸಿಕೊಂಡು ಬರುತ್ತಿದ್ದರು. Actually that is for to embalm the dead body so that the body will last for some more time. ಯಾಕೆಂದ್ರೆ ಆ ಒಂದು ಶರೀರವು ಕೆಡಲ್ಪಡಬಾರದು, ಅದನ್ನು ಸಂರಕ್ಷಿಸಬೇಕೆಂಬ ಉದ್ದೇಶದಿಂದ ಇದನ್ನು ಮಾಡುತ್ತಿದ್ದರು. ಯಾಕೆಂದ್ರೆ ಶರೀರವು ಕೆಡಲ್ಪಡಬಾರದು, ಅದನ್ನು ಇನ್ನೂ ಅಧಿಕ ದಿನವಾಗಿ ಅದನ್ನು ಸೇರ್ಪಡಿಸಬೇಕೆಂಬ ಉದ್ದೇಶದಿಂದ ಮಾಡುತ್ತಿದ್ದರು. Even in India we see this custom. ನಾವು ಸಹ ಈ ಒಂದು ಭಾರತ ದೇಶದಲ್ಲಿಯೂ ಸಹ ಈ ರೀತಿಯಾದ ಸಂಪ್ರದಾಯವನ್ನು ನಾವು ನೋಡುತ್ತೇವೆ. All community does, including the Christians. ಪ್ರತಿಯೊಂದು ಸಂಪ್ರದಾಯಕ್ಕೆ ಸೇರಿದವರು ಕ್ರೈಸ್ತರು ಸಹ ಇದನ್ನು ಮಾಡುವಂತವರಾಗಿದ್ದಾರೆ. On third day we can see the Christians going to the burial ground and they put some flowers and candles, etc. ನಾವು ಕ್ರೈಸ್ತರಾಗಿರುವಂಥವರು ನಾವು ನೋಡುವಂಥ ಸಮಯದಲ್ಲಿ 3ನೇ ದಿನದಲ್ಲಿ ಸತ್ತಂತ 3ನೇ ದಿನದಲ್ಲಿ ಹೋಗಿ ಆ ಒಂದು ಸಮಾಧಿಯ ಬಳಿಯಲ್ಲಿ ಹೋಗಿ ಹೂವನ್ನು ಹಾಕುತ್ತಾರೆ, ಇಲ್ಲವಾದ ಕ್ಯಾಂಡಲ್ಗಳನ್ನು ಹಚ್ಚಿ ಬರುವಂಥವರಾಗಿದ್ದಾರೆ. If you see Hindus, they go and put milk. ಹಿಂದೂಗಳನ್ನು ನೋಡಬೇಕಾದ್ರೆ ಅವರು ಹೋಗಿ ಅಲ್ಲಿ ಹಾಲನ್ನು ಹಾಕುತ್ತಾರೆ.
இல்லையா? 3வது நாள் பால் ஊற்றிட்டு வர்றதுக்கு அவங்க. ಮೂರನೇ ದಿನದಲ್ಲಿ ಹೌದಲ್ಲವೇ ಹೋಗಿ ಹಾಲನ್ನು ಉಯ್ದು ಬರುತ್ತಾರೆ. With the belief that whatever the milk they are pouring, that will go straight into the dead body, or maybe the ghost there that will drink it. ಅವರ ನಂಬಿಕೆ ಈ ರೀತಿಯಾಗಿದೆ, ಆ ಒಂದು ವೇಳೆ ಆ ಒಂದು ಹಾಲನ್ನು ಹಾಕುವಂಥ ಸಮಯದಲ್ಲಿ ಅಲ್ಲಿ ಸತ್ತಿರುವಂಥ ಆ ಒಂದು ಶರೀರವು ಅದನ್ನು ಕುಡಿಯಬಹುದು, ಇಲ್ಲವಾದರೆ ಆ ಒಂದು ಭೂತವು ಬಂದು ಅದನ್ನು ಕುಡಿಯಬಹುದು ಎಂಬ ಈ ಒಂದು ನಂಬಿಕೆ ಮುಖಾಂತರವಾಗಿ ಅವರು ಕಾಣಲ್ಪಡುತ್ತಾರೆ. So whatever the faith is, but the question is, it's a customary things that it's a duty that they have to perform for the dead people. ಏನೇ ನಂಬಿಕೆ ಆಗಿದ್ದರೂ ಸಹ ಪರವಾಗಿಲ್ಲ, ಆದರೆ ಇದು ಒಂದು ಕರ್ತವ್ಯ ರೀತಿಯಲ್ಲಿ ಸತ್ತಿರುವಂಥ ವ್ಯಕ್ತಿಗಳಿಗೆ ಇವರು ಮಾಡುವಂಥ ಕರ್ತವ್ಯಗಳಾಗಿವೆ. They are so worried about to do this, perform these duties on the third day. ಇವರು ಎಷ್ಟು ಕಳವಳಕ್ಕೆ ಒಂದು ಒಳಗಾಗಿದ್ದಾರೆ ನೋಡಬೇಕಾದ್ರೆ ಅವರು ತಮ್ಮ ಕರ್ತವ್ಯವನ್ನು ಒಂದು 3ನೇ ದಿನದಲ್ಲಿ ಮಾಡಿ ಮುಗಿಸಬೇಕು ಎಂಬ ಕಳವಳದಲ್ಲಿ ಅವರು ಕಾಣಲ್ಪಡುತ್ತಿದ್ದಾರೆ. So when the women of this Jerusalem came there, they saw the tomb was closed with heavy stone. ಅಲ್ಲಿ ಯೆರೂಸಲೇಮಿನ ಸ್ತ್ರೀಯರು ಬಂದು ಆ ಒಂದು ಸಮಾಧಿಯನ್ನು ನೋಡಬೇಕಾದ್ರೆ ದೊಡ್ಡದಾಗಿರುವಂಥ ಕಲ್ಲು ಅದು ಮುಚ್ಚಲ್ಪಟ್ಟಿದೆ. Now the worry is, who will roll the stone? ಅವರ ಚಿಂತೆ ಏನೆಂದು ನೋಡಬೇಕಾದ್ರೆ ಈ ಒಂದು ಸಮಾಧಿಯ ಕಲ್ಲನ್ನು ಯಾರು ನಮಗೋಸ್ಕರ ಆ ಕಡೆ ಹೊರಳಿಸುತ್ತಾರೆ. They are no more worried about their Jesus, their Messiah, their guide, their leader, their miracle worker, the one who helped them. They were no more worried about that person, but they are worried about his dead body. They wanted to do that duty to the dead body. ಇವರು ಅವರ ಚಿಂತೆಯು ಇದಾಗಿರಲಿಲ್ಲ. ಯಾವುದೆಂದರೆ ಯೇಸು ಕ್ರಿಸ್ತನು ತಮ್ಮ ಮೆಸ್ಸಿಯನು, ತಮ್ಮನ್ನು ರಕ್ಷಿಸುವಂಥ ದೇವನು, ತಮಗೆ ಸಹಾಯ ಮಾಡುವಂಥ ದೇವರು, ಅದು ಮಾತ್ರವಲ್ಲ ಅವರಿಗೆ ಬೇಕಾಗಿರುವಂಥ ಸಮಯದಲ್ಲಿ ಪ್ರತಿ ಒಂದನ್ನು ಒದಗಿಸಿದಂಥ ದೇವರು, ಆತನನ್ನು ಕುರಿತು ಅವರಿಗೆ ಚಿಂತೆ ಇಲ್ಲ. ಆದರೆ ಆತನ ಶರೀರ ಕುರಿತು ಅವರು ಚಿಂತೆ ಮಾಡುವಂಥವರಾಗಿ ಕಾಣಲ್ಪಡುತ್ತಿದ್ದಾರೆ. They are now no more worried about the great loss they got, but they are worried about performing the duty. ಅವರು ಕಳೆದುಕೊಂಡಿರುವಂಥ ಬಹಳ ಅಮೂಲ್ಯವಾದ ಯೇಸು ಕ್ರಿಸ್ತನ ಕುರಿತು ಅವರಿಗೆ ಚಿಂತೆ ಇಲ್ಲ, ಆದರೆ ಅವರು ಮಾಡಿ ಮುಗಿಸಬೇಕಾದ ಕರ್ತವ್ಯದ ಮೇಲೆ ಮಾತ್ರ ಅವರಿಗೆ ಚಿಂತೆ ಉಂಟು. Hallelujah. Hallelujah. See, this is where people are driven to at times, not knowing what their soul really wants. ಇದೇ ರೀತಿಯಾಗಿ ಅನೇಕ ಜನರು ಕೆಲವು ಬಾರಿಗಳಲ್ಲಿ ಅವರ ಆತ್ಮಕ್ಕೆ ಏನು ಬೇಕು ಎಂದು ಗೊತ್ತಿಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. I hear so many people saying after the burial and all, they said, oh, we perform, what a procession we took, band we kept, and there were a lot of flowers all through the home to the burial ground. The band was, singing with such a costly band. So they are happy. They are doing all these things to the dead body. ನಮ್ಮ ದೇವ ಸೇವಕರ ಬಳಿಯಲ್ಲಿ ಅನೇಕ ಜನರು ಬಂದು ಹೇಳುತ್ತಾರೆ, ಅವರು ಸಮಾಧಿಗೆ ಮರಣ ಹೊಂದಿರುವಂಥ ವ್ಯಕ್ತಿಯನ್ನು ಸಮಾಧಿಗೆ ಪಡುವುದಕ್ಕಿಂತ ಮುಂಚಿತವಾಗಿ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಅವರು ಈ ರೀತಿಯಾಗಿ ಹೇಳುತ್ತಿದ್ದರು, ಬಹಳ ಕಾಸ್ಟ್ಲಿ ಆಗಿರುವಂಥ ಅಲ್ಲಿ ವಾದ್ಯ ನುಡಿಸುವಂಥವರನ್ನು ಕರೆದುಕೊಂಡು ಬಂದಿದ್ದೇವೆ, ಹೋಗುವಂಥ ಸಮಯದಲ್ಲಿ ಬರುವಂಥ ಸಮಯದಲ್ಲಿ ಅಲ್ಲಿ ಹೂವುಗಳನ್ನು ಹಾಸಿದ್ದೇವೆ, ಇದನ್ನು ಮಾಡಿದ್ದೇವೆ, ಅದನ್ನು ಮಾಡಿದ್ದೇವೆ ಎಂದು ಅಲ್ಲಿ ತಮ್ಮ ಕರ್ತವ್ಯದ ಕುರಿತು ಮಾತ್ರ ಹೇಳುವಂಥವರಾಗಿ ಕಾಣಲ್ಪಡುತ್ತಿದ್ದಾರೆ. So people are happy that they are doing, they spend a lot of money. I spend 1 lakh rupees for that burial only. And people are very happy to perform or to bury the dead bodies. ಇಲ್ಲಿ ಜನರನ್ನು ನೋಡಿರಿ, ಅವರು ಯಾವುದರಲ್ಲಿ ಸಂತೋಷ ಪಡುತ್ತಿದ್ದಾರೆ ಎಂದು ಅವರು ಹೇಳುವಂಥದ್ದು, ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಸತ್ತಿರುವಂಥ ಹೆಣಕ್ಕೆ ನಾನು ಕಾರ್ಯವನ್ನು ಮಾಡಿದ್ದೇನೆ, ಅದಕ್ಕೆ ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದೇನೆ ಎಂದು ಅಲ್ಲಿ ಸಂತೋಷ ಪಡುತ್ತಾ ಹೇಳುವಂಥವರಾಗಿದ್ದಾರೆ. ಹಲೋ, are you worried about that you lost a person? ನಿಮಗೆ ಚಿಂತೆ ಉಂಟಾ ನೀವು ಒಂದು ವ್ಯಕ್ತಿಯನ್ನು ಕಳೆದುಕೊಂಡಿದ್ದೀರಾ ಎಂದು? You lost your Messiah. ನೀವು ನಿಮ್ಮ ಮೆಸ್ಸಿಯನನ್ನು ಕಳೆದುಕೊಂಡಿದ್ದೀರಾ. Your leader, your guide, your provider, your protector. ನಿಮ್ಮ ಯಜಮಾನನನ್ನು, ನಿಮ್ಮ ನಾಯಕನನ್ನು, ನಿಮಗೆ ಒದಗಿಸುವಂತವನನ್ನು, ನಿಮಗೆ ಮಾರ್ಗ ತೋರಿಸುವಂತವನನ್ನು, the one you loved most, ನೀವು ಅಧಿಕವಾಗಿ ಪ್ರೀತಿ ಮಾಡಿದವನನ್ನು, the one who worshipped as God, ದೇವರೆಂದು ಆರಾಧಿಸಿದವನನ್ನು. Don't you know what is the loss you have met with? ನಿಮಗೆ ಗೊತ್ತಿಲ್ಲವಾ ನೀವು ಯಾವುದನ್ನು ಕಳೆದುಕೊಂಡಿದ್ದೀರಾ ಎಂದು? But these people are worried who will roll their stone away. ಆದರೆ ಈ ಒಂದು ಹೆಂಗಸರನ್ನು ನೋಡಿರಿ, ಅವರ ಚಿಂತೆ ಯಾವುದಾಗಿತ್ತು ಎಂದು ನೋಡಬೇಕಾದ್ರೆ ಆ ಒಂದು ಕಲ್ಲನ್ನು ಯಾರು ನಮಗೋಸ್ಕರ ಉರುಳಿಸುತ್ತಾರೆ. So they were happy. Someone rolls away the stone and they see the dead body of Jesus Christ. They were happy.
Maybe they'll be glad. I do not know. ನನಗೆ ಗೊತ್ತಿಲ್ಲ, ಒಂದು ವೇಳೆ ಈ ರೀತಿಯಾಗಿ ಅವರು ಸಂತೋಷ ಪಡಬಹುದು. ಒಂದು ವೇಳೆ ಆ ಒಂದು ಕಲ್ಲನ್ನು ಹೊರಳಿಸಿ ಯೇಸು ಕ್ರಿಸ್ತನು ಸತ್ತಿರುವಂಥ ಶರೀರವನ್ನು ನೋಡುವುದಾದರೆ ಅವರಿಗೆ ಬಹಳ ಸಂತೋಷವಾಗಬಹುದು. ಆ ರೀತಿಯಾಗಿ ನಾನು ಅಂದುಕೊಳ್ಳುತ್ತಿದ್ದೇನೆ, ನನಗೆ ಗೊತ್ತಿಲ್ಲ. Sometimes people are happy. Somehow I went for the funeral, put mud, the last mud. ಕೆಲವು ಜನರು ಹೇಳುತ್ತಾರೆ, ಅಯ್ಯೋ ನಾನು ಹೇಗೋ ಒಂದು ಕಷ್ಟಪಟ್ಟು ನಾನು ಆ ಒಂದು ಕೊನೆಯ ಒಂದು ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸಿದೆನು, ಹೋಗಿ ನಾನು ಮಣ್ಣನ್ನು ಹಾಕಿದೆನು, ಅದು ಸಂತೋಷ ಇದಪ್ಪ, ನನಗೆ ಬಹಳ ಸಂತೋಷವಾಯ್ತಪ್ಪ. ಇಲ್ಲ ಏನ ಫಾರ್ ವಾಟ್? ಅವ್ರಿಗೆ ಸಂತೋಷ ಏನು? ಸಂತೋಷ ಮಣ್ಣಾಕಿ ಬಂದಿದ್ದಕ್ಕೆ, ಮಣ್ಣಾಕಿ ಬಂದಿದ್ದಕ್ಕೆ ಸಂತೋಷ. ಅವರು ಕಳೆದುಕೊಂಡಿದ್ದಕ್ಕೆ ಇನ್ನೂ ದುಃಖ ಇಲ್ಲ. ನೋಡಿ, we do not know what we lost, my dear friends. ನನ್ನ ಸ್ನೇಹಿತನೇ, ನಾವು ಏನನ್ನು ಕಳೆದುಕೊಂಡಿದ್ದೇವೆ ಎಂದು ನಮಗೆ ಗೊತ್ತಾಗುತ್ತಿಲ್ಲ. Their soul wants a live Jesus. ನಮ್ಮ ಆತ್ಮವು ಜೀವಂತವಾಗಿರುವಂತ ಯೇಸುವನ್ನು ಬಯಸುವಂತದ್ದಾಗಿರುತ್ತದೆ. We want a live leader. ನಮಗೆ ಜೀವಂತವಾಗಿರುವಂತ ನಾಯಕನು ನಮಗೆ ಅವಶ್ಯಕತೆ ಉಳ್ಳದಾಗಿದೆ. But these people are driven to the state of accepting dead body. ಆದರೆ ಈ ಒಂದು ಜನರ ಆ ಒಂದು ಸತ್ತಿರುವಂತ ಆ ಒಂದು ಶರೀರವನ್ನು ಕುರಿತು ಯೋಚನೆ ಮಾಡುವಂತವರಾಗಿದ್ದಾರೆ. Sometimes we are happy with the perishable things than the everlasting eternal thing. ನಾವು ಅನೇಕ ಬಾರಿ ನಶಿಸಿ ಹೋಗುವಂತ ಕಾರ್ಯಗಳಲ್ಲಿ ನಾವು ಸಂತೋಷ ಪಡುತ್ತೇವೆ, ಆದರೆ ನಿರಂತರವಾಗಿರುವಂತ ಕಾರ್ಯಗಳನ್ನು ನಾವು ಮರೆತು ಬಿಡುತ್ತೇವೆ. Why? ಯಾಕೆ? We really do not know what we have to worry for. ನಮಗೆ ಯಾವುದಕ್ಕೋಸ್ಕರ ನಾವು ಚಿಂತೆ ಪಡಬೇಕೆಂದು ನಮಗೆ ಗೊತ್ತಿಲ್ಲ. When I see this, these people were standing outside and they were worried because the door was closed. ಈ ಒಂದು ಹೆಂಗಸರನ್ನು ನೋಡಿರಿ, ಅವರು ಯಾಕೆ ಚಿಂತೆಗೆ ಒಳಗಾಗಿದ್ದಾರೆ ಎಂದು ಹೊರಗಡೆ ಆ ಒಂದು ಕಲ್ಲಿನ ಹೊರಗಡೆ ನಿಂತುಕೊಂಡು ಚಿಂತೆ ಮಾಡುತ್ತಿದ್ದಾರೆ. ಯಾಕೆಂದರೆ ಆ ಒಂದು ಕಲ್ಲನ್ನು ಯಾರು ನಮಗೋಸ್ಕರ ಉರುಳಿಸುತ್ತಾರೆ ಎಂಬ ಆಲೋಚನೆಯಲ್ಲಿದ್ದಾರೆ. When you are outside the door also you are worried. ನೀವು ಆ ಒಂದು ಬಾಗಿಲಿನ ಹೊರಗಡೆ ಇರಬೇಕಾದರೂ ಸಹ ನೀವು ಚಿಂತೆಯಲ್ಲಿದ್ದೀರಾ. If you are put inside the house and if a door is closed, what do you do? ಒಂದು ವೇಳೆ ನಿಮ್ಮನ್ನು ಮನೆ ಒಳಗಡೆ ಹಾಕಿ ಒಳಗಡೆ ನಿಮ್ಮನ್ನು ಹಾಕಿ ಚಿಲಕವನ್ನು ನಾವು ಹಾಕಿ ಮುಚ್ಚುವುದಾದರೆ ಏನನ್ನು ಮಾಡುತ್ತೀರಾ? That time also you will be worried. ಆಗಲೂ ಸಹ ಚಿಂತೆಗೆ ಒಳಗಾಗುತ್ತೀರಾ. Whether you are inside or outside the door, you are worried. ನೀವು ಒಂದು ವೇಳೆ ಒಳಗಡೆ ಆ ಒಂದು ಆ ಬಾಗಿಲ ಒಳಗಡೆ ಆಗಲಿ ಹೊರಗಡೆ ಆಗಲಿ ಇರುವುದಾದರೂ ಸಹ ಚಿಂತೆಯಲ್ಲಿ ಇರ್ತೀರಾ. Sometimes in our Christian lives we are inside the closed doors. Sometimes we are outside the door. Sometimes the doors are closed for us, we cannot move further. ಕೆಲವು ಬಾರಿಗಳಲ್ಲಿ ಕ್ರೈಸ್ತರ ಜೀವಿತದಲ್ಲಿ ನೋಡಬೇಕಾದ್ರೆ ಕೆಲವು ಸಮಯಗಳಲ್ಲಿ ನಾವು ಆ ಒಂದು ಬಾಗಿಲಿನ ಒಳಗಡೆ ಇರುತ್ತೇವೆ, ಇಲ್ಲವಾದರೆ ಕೆಲವು ಸಮಯದಲ್ಲಿ ಬಾಗಿಲಿನ ಹೊರಗಡೆ ಇರುತ್ತೇವೆ, ಇನ್ನು ಕೆಲವು ಸಮಯದಲ್ಲಿ ಬಾಗಿಲಿನ ಮುಂದೆ ನಿಂತುಕೊಂಡು ಅದು ಮುಚ್ಚಿರುವ ಸಮಯದಲ್ಲಿ ನಾವು ಮುಂದಕ್ಕೆ ಆಗದೇ ಇರುವಂಥ ಸಮಯದಲ್ಲಿ ನಾವು ಆ ರೀತಿಯಾಗಿ ಕಾಣಲ್ಪಡುವಂಥವರಾಗಿದ್ದೇವೆ. But remember, everything work for good for them that love God. ಆದರೆ ಒಂದನ್ನು ಮಾತ್ರ ನಿಶ್ಚಯಿಸಿಕೊಂಡು ತಿಳಿದುಕೊಳ್ಳಿರಿ, ಯಾರ್ಯಾರು ದೇವರನ್ನು ಪ್ರೀತಿಸುತ್ತಾರೋ ಎಲ್ಲವನ್ನು ಆತನು ಸಮೃದ್ಧಿಯಾಗಿ ಸುಕ್ಷೇಮವಾಗಿ ನಡೆಸುವಂತವನಾಗಿರುತ್ತಾನೆ. When we look for the dead bodies, God says that is not your real want, your real need. You need a risen Jesus Christ. ನಾವು ಸತ್ತಿರುವಂತ ಶರೀರವನ್ನು ಹುಡುಕುವಂತ ಸಮಯದಲ್ಲಿ ದೇವರು ಹೇಳುವಂಥದ್ದು, ನಿನಗೆ ಬೇಕಾಗಿರುವಂಥದ್ದು ಸತ್ತಿರುವಂತ ಶರೀರವಲ್ಲ, ನಿನಗೆ ಬೇಕಾಗಿರುವಂಥದ್ದು ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. Matthew chapter 28 verse 6 says, He is not here. You are looking for a dead body. He is not here. He is risen. Go and see the place where Jesus is gone. He is already gone to Galilee. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ ಎಂದು ಹೇಳಿರಿ. Hallelujah. 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 What you require in your life is a risen Jesus Christ, my dear friend, not the perishable or the dead bodies. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನ ಜೀವನದಲ್ಲಿ ಬೇಕಾಗಿರುವಂಥದ್ದು ಪುನರುತ್ಥಾನವಾಗಿರುವಂಥ ಯೇಸು ಕ್ರಿಸ್ತನೇ ಹೊರತು ಈ ಲೋಕದಲ್ಲಿ ನಶಿಸಿ ಹೋಗುವಂಥ ಕಾರ್ಯಗಳಲ್ಲ. What you require is an eternal thing. You have to think about the eternal thing. You have to worry about the eternal thing, not
the temporary things. ನಿನ್ನ ಆಲೋಚನೆ ಯಾವಾಗಲೂ ನಿರಂತರವಾಗಿ ಇರುವಂತ ಕಾರ್ಯಗಳ ಮೇಲೆ ನಿನ್ನ ಆಲೋಚನೆ ಇರಬೇಕೆ ಹೊರತು ಇಲ್ಲಿ ನಶಿಸಿ ಹೋಗುವಂತ ಕಾರ್ಯಗಳ ಮೇಲೆ ನಿನ್ನ ಆಲೋಚನೆ ಇರಬಾರದು. Whether it's closed or open, my dear friend, what you require is Jesus Christ in our life. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ವೇಳೆ ಮುಚ್ಚಿರಬಹುದು ಇಲ್ಲ ತೆಗೆದಿರಬಹುದು, ನಿನ್ನ ಜೀವನದಲ್ಲಿ ಏನು ಬೇಕು ಎಂದು ನೋಡಬೇಕಾದ್ರೆ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನೇ ಆಗಿದ್ದಾನೆ. Sometimes we meet with the shut doors in our life. ಅನೇಕ ಬಾರಿ ನಮ್ಮ ಜೀವನಗಳಲ್ಲಿ ಮುಚ್ಚಿರುವಂತ ಬಾಗಿಲುಗಳನ್ನು ನಾವು That ಸಂಧಿಸುವಂತವರಾಗಿದ್ದೇವೆ. time we murmur against God, saying that why my doors are closed, I just cannot move out, I've been shut inside and not able to do, unable to do anything. ಅನೇಕ ಬಾರಿ ನಾವು ಗುಣಗುಟ್ಟುತ್ತೇವೆ ದೇವರ ಬಳಿಯಲ್ಲಿ, ಹೇಳುತ್ತೇವೆ, ದೇವರು ಯಾಕೆ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದ್ಯಾ, ಇಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ನಾನು ಮುಂದಕ್ಕೆ ಹೋಗಕ್ಕಾಗುತ್ತಿಲ್ಲ, ಹಿಂದಕ್ಕೂ ಸಹ ಬರಕ್ಕಾಗುತ್ತಿಲ್ಲ ಎಂದು ಈ ರೀತಿಯಾಗಿ ಗುಣಗುಟ್ಟುವುದಕ್ಕೆ ನಾವು ಪ್ರಾರಂಭಿಸುತ್ತೇವೆ. Oh, everything is tied up, I am now shut inside my house, how can I go out? ನನ್ನ ಮನೆಯ ಒಳಗಡೆ ನಾನು ಕಟ್ಟಾಕಲ್ಪಟ್ಟಿದ್ದೇನೆ, ಎಲ್ಲೂ ಸಹ ಹೋಗಕ್ಕೆ ಆಗುತ್ತಿಲ್ಲ, ನಾನು ಏನು ಮಾಡಬೇಕು? Like any other people, why not I have the freedom? ಬೇರೆ ಜನರ ರೀತಿಯಲ್ಲಿ ಯಾಕೆ ನನಗೆ ಆ ಒಂದು ಸ್ವಾತಂತ್ರ್ಯವಿಲ್ಲ? Like any other people, why not have the enjoyment in my life? ಯಾಕೆ ಬೇರೆ ಜನರ ರೀತಿಯಲ್ಲಿ ಯಾಕೆ ನಾನು ಆನಂದ ಪಡುವುದಕ್ಕೆ ಆಗುವುದಿಲ್ಲ? Sometimes God says, my dear friend, you require a shut door now. Inside, go inside. I am shutting the door. ಅದಕ್ಕೆ ದೇವರು ಹೇಳುತ್ತಿದ್ದಾನೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಈಗ ಮುಚ್ಚಿರುವಂತ ಬಾಗಿಲಿನ ಒಳಗಡೆ ಇರುವುದೇ ಉತ್ತಮವಾಗಿದೆ, ಅದರ ನಿಮಿತ್ತವಾಗಿಯೇ ನಾನು ನಿನಗೆಂದು ಆ ಒಂದು ಬಾಗಿಲನ್ನು ಮುಚ್ಚಿದ್ದೇನೆ. To quote an example, let's move to Genesis chapter 7, verse 16. ಇದಕ್ಕೆ ಉದಾಹರಣೆಯಾಗಿ ಆದಿಕಾಂಡ 7ನೇ ಅಧ್ಯಾಯದ 16ನೇ ವಾಕ್ಯಕ್ಕೆ ನಮ್ಮ ಪುಸ್ತಕವನ್ನು ತಿರುಗಿಸಿಕೊಳ್ಳೋಣ. Hallelujah. ಹಲ್ಲೆಲೂಯಾ. We see this. They went in male and female of all flesh as God had commanded, and the Lord shut him in. ಇಲ್ಲಿ ಆದಿಕಾಂಡ 7ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. In this case we find God found it fit and good to shut Noah and his family inside. ಈ ಒಂದು ಸಂದರ್ಭದಲ್ಲಿ ದೇವರು ಈ ನೋಹನನ್ನು ಮತ್ತೆ ಆತನ ಕುಟುಂಬದವರನ್ನು ಒಳಗಡೆ ಇಟ್ಟು ಮುಚ್ಚುವಂತದ್ದು ಉತ್ತಮ ಎಂದು ಆತನು ತಿಳಿದುಕೊಂಡನು. Hallelujah. ಹಲ್ಲೆಲೂಯಾ. But imagine the family of Noah. ಆದರೆ ನೋಹನು ಮತ್ತೆ ಆತನ ಕುಟುಂಬವನ್ನು ಯೋಚನೆ ಮಾಡಿ ನೋಡಿರಿ. The Noah was shut inside, he cannot move out. ನೋಹನು ಈಗ ಆ ಒಂದು ಬಾಗಿಲಿನ ಒಳಗಡೆ ಮುಚ್ಚಲ್ಪಟ್ಟಿದ್ದಾನೆ, ಆತನು ಹೊರಗಡೆ ಬರುವುದಕ್ಕೆ ಸಾಧ್ಯವಿಲ್ಲ. Now his family, wife, children, they were all there inside. ನಂತರ ಆತನ ಕುಟುಂಬದವರು, ಆತನ ಹೆಂಡತಿ, ಆತನ ಮಕ್ಕಳು ಎಲ್ಲರೂ ಒಳಗಡೆ ಇದ್ದಾರೆ. Not only that, all kinds of animals there. ಅದು ಮಾತ್ರವಲ್ಲದೆ ಎಲ್ಲಾ ತರಹದ ಪ್ರಾಣಿಗಳು ಸಹ ಇದ್ದಾವೆ. It was not a livable area, my dear friends. ಅಲ್ಲಿ ಜೀವನವನ್ನು ನಡೆಸುವಂತ ಪರಿಸ್ಥಿತಿ ಇಲ್ಲ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ. It was not a luxurious 5-star hotel or 7-star hotel. ಅದು ಏನೋ ಒಂದು ಆರಾಮ್ ಆಗಿ ಇರುವಂತದ್ದು 5 ಸ್ಟಾರ್ ಅಥವಾ 7 ಸ್ಟಾರ್ ಹೋಟೆಲ್ಗಳಾಗಿರಲಿಲ್ಲ. A smelling ground. ಅದು ದುರ್ವಾಸನೆ ಒಡೆಯುವಂತ ಸ್ಥಳ. Shortage of food. What same food they have to eat again and again and again. ಅಲ್ಲಿ ಊಟಕ್ಕೂ ಸಹ ಬಹಳ ಕಷ್ಟಪಡುವಂತ ಸಮಯ, ತಿಂದಂತ ಊಟವನ್ನೇ ಮತ್ತೆ ಮತ್ತೆ ಹಿಂತಿರುಗಿ ತಿನ್ನಬೇಕು. Whatever they have a ration, they have to cater to for nearly 40 days. ಅವರ ಬಳಿಯಲ್ಲಿ ಇರುವಂತ ರೇಷನಿನಲ್ಲೇ 40 ದಿನಗಳ ಕಾಲ ಅವರು ಕಾಲವನ್ನು ಕಳೆಯಬೇಕು. They really did not know when God will open the door. ಅವರಿಗೆ ತಿಳಿದಿರಲಿಲ್ಲ ದೇವರು ಯಾವಾಗ ಆ ಒಂದು ಮುಚ್ಚಿರುವಂತ ಬಾಗಿಲನ್ನು ತೆರೆಯುತ್ತಾನೆ ಎಂದು. Like now the Trump's war now is happening. We don't know when the war will close. ಈಗ ಟ್ರಂಪ್ ಮತ್ತೆ ಇರಾನ್ ಮಧ್ಯದಲ್ಲಿ ನಡೀತಿರುವಂತ ವಾರು ಯಾವ ರೀತಿಯಾಗಿ ಯಾವಾಗ ನಿಲ್ಲುತ್ತದೆ ಎಂದು ನಮಗೆ ಗೊತ್ತಿಲ್ಲ. We do not know when our gas cylinder will get exhausted. ನಮಗೆ ಗೊತ್ತಿಲ್ಲ ನಮ್ಮ ಮನೆ ಒಳಗಡೆ ಇರುವಂತ ಗ್ಯಾಸ್ ಸಿಲಿಂಡರ್ ಯಾವಾಗ ಮುಗಿಯುತ್ತದೆ ಎಂದು. Whether we'll get the next cylinder or not, we really do not know. ನಂತರ ಮುಂದೆ ಸಿಲಿಂಡರ್ ಸಿಗುತ್ತದ ಇಲ್ಲವಾ ಎಂದು ನಮಗೆ ಗೊತ್ತಿಲ್ಲ. But we have to adjust with all that constraints. ಆದ್ರೆ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ನಾವು ಹೇಗಾದರೂ ಅಲ್ಲಿ ಸುಧಾರಿಸಿಕೊಂಡು ಮುಂದಕ್ಕೆ ಹೋಗಬೇಕು. In many foreign countries, in the eastern countries, whatever the ration they have, whatever the food the ship has come, that only they have to manage with.
ಆ ಒಂದು ಹೊರದೇಶದಲ್ಲಿ ನೋಡಬೇಕಾದ್ರೆ ಆ ಒಂದು ಕಂಟ್ರಿಗಳಲ್ಲಿ ನೋಡಬೇಕಾದ್ರೆ ಆ ಒಂದು ಶಿಪ್ ಏನನ್ನು ತೆಗೆದುಕೊಂಡು ಬರುತ್ತದೋ ಆ ಒಂದು ದವಸ ಧಾನ್ಯದಲ್ಲಿಯೇ ಅವರು ತಮ್ಮ ಜೀವನವನ್ನು ನಡೆಸಬೇಕು. You cannot ask for a special biryani, mandi biryani, and you cannot ask for a sharif biryani and all that. Whatever the junk food, the old kanji available, you have to eat that only. ಒಂದು ವೇಳೆ ಆ ಒಂದು ಸಮಯದಲ್ಲಿ ನೀವು ಬಿರಿಯಾನಿ ಬೇಕು, ನನಗೆ ಅದು ಬೇಕು ಇದು ಬೇಕು ಎಂದು ಕೇಳೋದಕ್ಕಾಗೋದಿಲ್ಲ. ಅಲ್ಲಿ ಏನು ಸಿಗುತ್ತದೋ ಗಂಜಿ ಸಿಗುತ್ತದೆ ಎಂದು ಹೇಳುವುದಾದ್ರೆ ಅದನ್ನೇ ಕುಡಿಯಬೇಕು. ಅರ್ಥ ಆಯ್ತಾ? So you just imagine Noah's sons and daughters, they will say, "Oh, open the door, we have to go out." We cannot just stay inside. ಈ ಆಲೋಚನೆ ಮಾಡಿ ನೋಡಿರಿ, ಒಂದು ವೇಳೆ ನೋಹನನಿಗೆ ಆತನ ಮಕ್ಕಳು ಬಂದು ಇಲ್ಲವಾದರೆ ಹೆಂಡತಿ ಬಂದು ಹೇಳಬಹುದಿತ್ತು, ಬಾಗಿಲನ್ನು ತೆರೆ, ನಾನು ಇಲ್ಲಿ ಇರುವುದಕ್ಕೆ ಆಗುತ್ತಿಲ್ಲ, ನಾನು ಹೊರಗಡೆ ಹೋಗಬೇಕೆಂದು ಹೇಳುತ್ತಿರಬಹುದು. We can't listen to you anymore. ನಾನು ನಿನ್ನ ಮಾತಿಗೆ ಕೇಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಇನ್ನು How long we have to listen to you? ಎಷ್ಟರವರೆಗೆ ನಿನ್ನ ಮಾತುಗಳಿಗೆ ನಾನು ಕಿವಿಗೊಡಬೇಕು? Why should I listen to you? ಯಾಕೆ ನಿನ್ನ ಮಾತನ್ನು ನಾನು ಕೇಳಿಸಿಕೊಳ್ಳಬೇಕು? Why I should be locked inside? ಯಾಕೆ ನಾನು ಒಳಗಡೆ ಮುಚ್ಚಲ್ಪಟ್ಟಿರಬೇಕು? My friends are going around enjoying their life. ನನ್ನ ಸ್ನೇಹಿತರು ಹೊರಗಡೆ ಹೋಗಿ ತಮ್ಮ ಜೀವನವನ್ನು ಆನಂದ ಪಡುತ್ತಿದ್ದಾರೆ. Oh, they are going to various places. I am now constrained to stay here only. ಅವರು ಅನೇಕ ಸ್ಥಳಗಳಿಗೆ ಹೋಗಿ ಅವರು ಉಲ್ಲಾಸಗೊಳ್ಳುತ್ತಿದ್ದಾರೆ, ಆದರೆ ನಾನು ಮಾತ್ರ ಇಲ್ಲೇ ಇರಬೇಕು. You know, many times our children say this. ಈ ರೀತಿಯಾಗಿ ನಮ್ಮ ಮಕ್ಕಳು ಅನೇಕ ಬಾರಿ ಹೇಳುತ್ತಾರೆ. All others are enjoying, going here and there, having fun, and you are all the time restricting us inside only. ಎಲ್ಲರೂ ನನ್ನ ಸ್ನೇಹಿತರೆಲ್ಲರೂ ಹೊರಗಡೆ ಹೋಗಿ ಆನಂದ ಪಡುತ್ತಿದ್ದಾರೆ, ಉಲ್ಲಾಸ ಪಡುತ್ತಿದ್ದಾರೆ, ಆದರೆ ನೀನು ಮಾತ್ರ ನನ್ನನ್ನು ಯಾವಾಗಲೂ ಇಲ್ಲೇ ಇರು ಎಂದು ಹೇಳ್ತೀಯ. What a father you are. ಎಂತ ತಂದೆ ನೀನು, What a mother you are. ಎಂತ ತಾಯಿ ನೀನು. I hate you. ನಿನ್ನನ್ನು ನಾನು ಇಷ್ಟಪಡುವುದಿಲ್ಲ. Our children say this. ನಮ್ಮ ಮಕ್ಕಳು ಹೇಳುತ್ತಾರೆ. Just imagine the condition of Noah. ನೋಹನನ ಆ ಒಂದು ಆತನ ಪರಿಸ್ಥಿತಿಯನ್ನು ನೀವು ಆಲೋಚನೆ ಮಾಡಿ ನೋಡಿರಿ. Okay. Whatever you say, I can listen to that. No more. I can tolerate all this. Let me go and open it. ಆತನ ಮಕ್ಕಳು ಈ ರೀತಿಯಾಗಿ ಹೇಳಬಹುದಿತ್ತು, ಇನ್ನು ಮುಂದೆ ನಾನು ನಿನ್ನ ಬಳಿಯಲ್ಲಿ ಕೇಳಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ನಾನು ಹೋಗಿ ಬಾಗಿಲನ್ನು ತೆರೆಯುತ್ತೇನೆ ಎಂದು. Many a times the head of the family is constrained to go against the will of God. ಅನೇಕ ಬಾರಿ ಮನೆಯ ಯಜಮಾನನಾಗಿರುವಂತವನು ದೇವರ ಚಿತ್ತಕ್ಕೆ ವಿರೋಧವಾಗಿ ಹೋಗುವಂತವನಾಗಿರುತ್ತಾನೆ. Listening to the families. ಕುಟುಂಬದ ಮಾತುಗಳಿಗೆ ಕಿವಿಗೊಟ್ಟು. God knows that. ದೇವರಿಗೆ ಚೆನ್ನಾಗಿ ಗೊತ್ತು. So our God is a super God, having a lot of wisdoms. ನಮ್ಮ ದೇವರು ಬಹಳ ಅತ್ಯಾಶ್ಚರ್ಯ ಉಳ್ಳಂತ ದೇವನಾಗಿದ್ದಾನೆ, ಆತನಲ್ಲಿ ಬಹಳ ಜ್ಞಾನ ಉಂಟು. I know it will be very difficult for you to move for long time, because I not told you when this will be opened. So you will be really murmuring against to me. You will be all the time cursing me also. But my dear children, it is better for you to be inside these shut doors. ನಾನು ಇದನ್ನು ಯಾವ ಉದ್ದೇಶದಿಂದ ಮಾಡಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು. ಒಂದು ವೇಳೆ ನೀವು ನನಗೆ ವಿರೋಧವಾಗಿ ಗುಣಗುಟ್ಟಬಹುದು, ಒಂದು ವೇಳೆ ನನಗೆ ತದ್ವಿರೋಧವಾಗಿ ನೀವು ನಡೆದುಕೊಳ್ಳಬಹುದು, ಆದರೆ ನಿಮ್ಮ ಒಳ್ಳೆತನಕ್ಕೋಸ್ಕರ ನಿಮಗೋಸ್ಕರ ನಾನು ಈ ಒಂದು ಬಾಗಿಲನ್ನು ಮುಚ್ಚಿದ್ದೇನೆ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ ಯಾವಾಗ ಈ ಒಂದು ಸಮಸ್ಯೆ ಮುಗಿಯುತ್ತದೆ, ಯಾವಾಗ ನೀವು ಹೊರಗಡೆ ಬರುವುದಕ್ಕೆ ಸಾಧ್ಯ ನಿಮಗೆ ಗೊತ್ತಿಲ್ಲ. ಅದರ ನಿಮಿತ್ತವಾಗಿ ನಾನು ಹೊರಗಡೆಯಿಂದ ಬಾಗಿಲನ್ನು ಮುಚ್ಚಿದ್ದೇನೆ. You do not know what's happening outside. ನಿಮಗೆ ಗೊತ್ತಿಲ್ಲ ಹೊರಗಡೆ ಏನು ನಡೆಯುತ್ತಿದೆ ಎಂದು. You do not know what will happen to the people outside. ನಿಮಗೆ ಗೊತ್ತಿಲ್ಲ ಹೊರಗಡೆ ಇರುವಂತ ಜನರಿಗೆ ಏನು ಸಂಭವಿಸುತ್ತದೆ ಎಂದು. You think that everything is green and fun. ನೀವು ಹೊರಗಡೆ ಕಾಣುವಂತದ್ದು ಎಲ್ಲವನ್ನು ಹಸಿರಾಗಿ ಮತ್ತು ಆನಂದಕರವಾಗಿದೆ ಎಂದು ನೀವು ಭಾವಿಸುತ್ತೀರಾ? Even if you say no, you cry, you pray, you fast, I have the key. I've locked it from outside. You cannot do anything. ಒಂದು ವೇಳೆ ನೀವು ಗೋಳಾಡುತ್ತಾ ಅಳುತ್ತಾ ನೀವು ಉಪವಾಸ ಮಾಡುತ್ತಾ ಆತನ ಬಳಿಯಲ್ಲಿ ಕೇಳಿದರೂ ಸಹ ಆತನು ಒಂದು ವೇಳೆ ಇಲ್ಲ ಎಂದು ಹೇಳುವುದಾದರೆ ಅದು ಇಲ್ಲ. ಯಾಕೆಂದರೆ ಆತನ ಬಳಿಯಲ್ಲಿ ಆ ಒಂದು ಕೀ ಉಂಟು. ನಿಮ್ಮನ್ನು ಒಳಗಡೆ ಹಾಕಿ ಆತನು ಅದನ್ನು ಮುಚ್ಚುವಂತವನಾಗಿರುತ್ತಾನೆ. Even if you want to open, it's not possible. ಒಂದು ವೇಳೆ ನೀವು ತೆಗೆಯಬೇಕೆಂದು ನೀವು ಉದ್ದೇಶಪೂರ್ವಕವಾಗಿ ನೀವು ಮಾಡಿದರೂ ಸಹ ತೆಗೆಯುವುದಕ್ಕೆ ಆಗುವುದಿಲ್ಲ. Even if you pray to God, how long I have to suffer, God says, hold on. ಒಂದು ವೇಳೆ ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ದೇವರು ಎಲ್ಲಿಯವರೆಗೂ ನಾನು ಕಷ್ಟಪಡಬೇಕೆಂದು ಹೇಳುವುದಾದರೂ ಸಹ ದೇವರು ಹೇಳುತ್ತಾರೆ, ನೀನು ನಿಧಾನವಾಗಿ ಇರು, ನೀನು ನಿಧಾನಿಸು. He put Noah and his family along with the kind of animals you don't enjoy, and he put them
in that constrained area with all the troubles, all the pain, all the curse, you have to live means, my dear friend, live. God has a plan for you. ಆ ಒಂದು ನೋಹನನ್ನು ಮತ್ತೆ ಆತನ ಕುಟುಂಬವನ್ನು ಆ ಒಂದು ಪ್ರಾಣಿಗಳ ಮಧ್ಯದಲ್ಲಿ ಅವರಿಗೆ ಇಲ್ಲದಿದ್ದರೂ ಸಹ ದೇವರು ಆ ಒಂದು ಸ್ಥಳದಲ್ಲಿ ಹಾಕಿದನು. ಕಷ್ಟಪಡುವಂಥ ಸಮಯದಲ್ಲಿ, ವೇದನೆ ಪಡುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಆತನ ಚಿತ್ತ ಇರುವುದಾದರೆ ನೀವು ಅಲ್ಲೇ ಇರಬೇಕು. Hallelujah. ಹಲ್ಲೆಲೂಯಾ. Jeremiah chapter 29 verse 11 to 13 says, I know the thoughts that I think toward you, says the Lord, thoughts of peace and not of evil, to give you an expected end, to give you an expected end, that shall call upon me. You shall call upon me, and ye shall go and pray unto me. I will hear you, and you will seek me, then you will find me. You search me, and I will be found. ಇಲ್ಲಿ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ರಿಂದ 13ನೇ ವಾಕ್ಯದವರೆಗೂ ನಾವು ಓದುವಂಥ ಸಮಯದಲ್ಲಿ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Hallelujah. Hallelujah. Even if it's inconvenient, it's a troublesome, painful, suffering, agony, my dear friend, all these things are good when God shuts you, puts you and shuts the door. ನೀವು ಒಂದು ವೇಳೆ ಕಷ್ಟಪಡಬಹುದು, ವ್ಯಥನೆಗೆ ಒಳಗಾಗಬಹುದು, ಚಿಂತೆಗೆ ಒಳಗಾಗಬಹುದು, ಕಷ್ಟಕ್ಕೆ ಒಳಗಾಗಬಹುದು. ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದನ್ನು ತಿಳಿದುಕೊಳ್ಳಿರಿ, ದೇವರು ಇದನ್ನು ಬರಮಾಡುವುದಾದರೆ ಇದು ನಿಮ್ಮ ಒಳ್ಳೆಯತನಕ್ಕೆ. Isaiah chapter 26 verse 20 says, O my people, enter thou into thy chamber, shut thy door about thee, hide yourself as it were for a little moment, until the indignation be overpast. ಏಷಾಯನು ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತ್ತುಕೊಳ್ಳಿರಿ. Hallelujah. Hallelujah. When there is a trouble outside, you do not know. You are murmuring about the pain, suffering, the problems you are facing inside the shut door, but you actually do not know. There is a flood outside. People living there are dying, and they don't have food, and they all be destroyed. You really do not know all these things, but you are worried about small things. God is worried about outside things, what's happening. ನೀವು ಅನೇಕ ಬಾರಿ ನಿಮ್ಮನ್ನು ಒಳಗಡೆ ಹಾಕಿ ಕೂಡಾಕಿರುವಂಥ ಸಮಯದಲ್ಲಿ, ದೇವರು ಬಾಗಿಲುಗಳನ್ನು ಮುಚ್ಚಿರುವಂಥ ಸಮಯದಲ್ಲಿ ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಲ್ಲಿ ದುಃಖ ಪಡುತ್ತಾ, ವೇದನೆ ಪಡುತ್ತಾ, ದೇವರ ಬಳಿಗೆ ಗುಣಗುಟ್ಟುತ್ತಾ, ದೇವರೇ ಯಾಕೆ ನನ್ನನ್ನು ಇಲ್ಲಿ ಹಾಕಿದ್ಯಾ ಎಂದು ನೀವು ಯೋಚನೆ ಮಾಡುತ್ತೀರಾ. ಆದರೆ ದೇವರ ಆಲೋಚನೆಯು ಅದು ದೊಡ್ಡದಾಗಿದೆ. ನಿಮಗೆ ಗೊತ್ತಿರುವುದಿಲ್ಲ ಹೊರಗಡೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಎಂದು. ಯಾಕೆಂದರೆ ಅಲ್ಲಿ ಒಂದು ಪ್ರವಾಹವು ಬಂದಿರಬಹುದು, ಅಲ್ಲಿ ಜನರನ್ನು ನಾಶ ಮಾಡಿರಬಹುದು, ಇಲ್ಲವಾದರೆ ಜನರು ಊಟಕ್ಕಾಗಿ ಕಷ್ಟಪಡುತ್ತಿರಬಹುದು, ನಿಮಗೆ ಗೊತ್ತಿರುವುದಿಲ್ಲ. ಆದರೆ ನಿಮ್ಮನ್ನು ದೇವರು ಒಳಗಡೆ ಹಾಕಿ ಮುಚ್ಚಿರುವಂಥ ಸಮಯದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವು ಗುಣಗುಟ್ಟುವುದಕ್ಕೆ ನೀವು ಪ್ರಾರಂಭಿಸುತ್ತೀರಾ. Hallelujah. Hallelujah. Even today in the war zone where people are living, when the enemy's bomber comes, there is a siren. When the siren comes, all the people have to run towards the shelter, hide themselves in the shelter, and be there till the siren stops. ಈ ಒಂದು ದಿನದಲ್ಲಿ ಎಲ್ಲೆಲ್ಲಿ ಯುದ್ಧ ನಡೆಯುತ್ತಿದೆಯೋ ಆ ಒಂದು ಸ್ಥಳಗಳಲ್ಲಿ ನೋಡಬೇಕಾದ್ರೆ, ಒಂದು ವೇಳೆ ಶತ್ರು ದಾಳಿ ಮಾಡುವಂಥ ಸಮಯದಲ್ಲಿ, ಬಾಂಬ್ಗಳನ್ನು ಹಾಕುವಂಥ ಸಮಯದಲ್ಲಿ ಅಲ್ಲಿ ಇರುವಂಥ ಜನರಿಗೆ ಅಲ್ಲಿ ಒಂದು ಸೈರನ್ನು ಕೊಡುತ್ತಾರೆ, ಶಬ್ದವನ್ನು ಮಾಡುತ್ತಾರೆ. ಆ ಒಂದು ಶಬ್ದವು ಕೇಳಿಸಿದ ನಂತರ ಅಲ್ಲಿರುವಂಥ ಜನರು ಎಲ್ಲರೂ ಹೋಗಿ ಸುರಕ್ಷತೆ ಆಗಿರುವಂಥ ಸ್ಥಳಕ್ಕೆ ಹೋಗಿ ತಮ್ಮನ್ನು ತಾವು ಅಡಗಿಸಿಕೊಳ್ಳಬೇಕು. ಯಾಕೆಂದರೆ ಶತ್ರುವಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅವರು ಸುರಕ್ಷತೆಯ ಒಳಗಡೆ ಹೋಗಿ ಅವಿತುಕೊಳ್ಳಬೇಕು. Oh my dear ones, come inside the chamber, hide yourself till the indignation pass by. ನನ್ನ ಪ್ರೀತಿಯುಳ್ಳ ಜನರೇ, ಹೆಂಗಸರೇ, ನೀವು ಬಂದು ಆ ಒಂದು ಸ್ಥಳದಲ್ಲಿ ಅವಿತುಕೊಳ್ಳಿರಿ. ಯಾಕೆಂದ್ರೆ ದುಷ್ಟತನವು ನಿಮ್ಮನ್ನು ದಾಟಿ ಹೋಗುವಂತದ್ದಾಗಿರಲಿ. You can't ask God, why you put me inside this
chamber. ನೀವು ದೇವರನ್ನು ಕೇಳುವುದಕ್ಕೆ ಆಗುವುದಿಲ್ಲ, ದೇವರೇ ಯಾಕೆ ನನ್ನನ್ನು ಈ ಒಂದು ಕೋಣೆಯಲ್ಲಿ ಹಾಕಿದ್ದೀಯಾ ಎಂದು. Well, if you want to see, come out and get bombed. ಒಂದು ವೇಳೆ ನೀವು ಮುಂದಕ್ಕೆ ಹೋಗಿ ನೋಡಬೇಕೆಂದು ನೀವು ತಿಳಿದುಕೊಳ್ಳುವುದಾದರೆ ಬನ್ನಿರಿ, ಆ ಒಂದು ಬಾಂಬ್ ಬರುವಂತ ಸಮಯದಲ್ಲಿ ನಾಶವಾಗುತ್ತೀರಾ. You will not have, even think, before you think you are already dead, my dear friend. ನೀವು ಆಲೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಮರಣಕ್ಕೆ ಒಳಗಾಗಿರುತ್ತೀರಾ. Till the flood died down and the bare grounds were seen, God locked Noah inside. And after 40th day, when everything subsided, where now Lot and his family can come out, that time only God opened the door. ಆ ಒಂದು ಪ್ರವಾಹವು ಅದು ಸಾಯುವವರೆಗೂ, ಅಲ್ಲಿ ಮತ್ತೆ ಭೂಮಿಯು ಕಾಣಿಸುವವರೆಗೂ ದೇವರು ನೋಹನನ್ನು ಮತ್ತೆ ಆತನ ಕುಟುಂಬವನ್ನು ಅದು ಒಳಗಡೆ ಹಾಕಿ ಮುಚ್ಚಿದನು. ಯಾಕೆಂದ್ರೆ ಅವರನ್ನು ಒಣ ನೆಲದ ಮೇಲೆ ನಡೆಸುವುದಕ್ಕಾಗಿ. ಅದ ನಿಮಿತ್ತವಾಗಿ ದೇವರು ಹೊರಗಡೆಯಿಂದ ಬಾಗಿಲನ್ನು ಮುಚ್ಚಿದನು. In Genesis chapter 19 verse 10 says, ಆದಿಕಾಂಡ 19ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. there is another incident. ಮತ್ತೆ ಇಲ್ಲಿ ಒಂದು ಸಂಭಾಷಣೆ ಉಂಟು. But the men put forth their hands and pulled Lot into the house to them and shut the door. ಅಲ್ಲಿ ಆದಿಕಾಂಡ 19ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದರೆ ಒಳಗಿದ್ದ ಆ ಮನುಷ್ಯರು ಕೈ ಚಾಚಿ ಲೋಟನನ್ನು ತಮ್ಮ ಕಡೆಗೆ ಮನೆಯೊಳಗೆ ಸೇರಿಸಿ ಕದ ಮುಚ್ಚಿದರು. Hallelujah. ಹಲ್ಲೆಲೂಯಾ. Here we see Lot and families were saved by the angels of God. ಇಲ್ಲಿ ನಾವು ನೋಡುತ್ತೇವೆ, ಲೋಟನನ್ನು ಮತ್ತೆ ಆತನ ಕುಟುಂಬವನ್ನು ಅಲ್ಲಿ ದೇವದೂತರು ಬಂದು ಅವರಿಗೆ ರಕ್ಷಣೆಯನ್ನು ಕೊಟ್ಟರು. The angels of God went inside along with Lot, but Lot went out to talk to the people. ಇಲ್ಲಿ ನೋಡಬೇಕಾದ್ರೆ ದೇವದೂತರು ಲೋಟನ ಸಂಗಡ ಮನೆಯ ಒಳಗಡೆ ಹೋದರು, ಆದರೆ ಲೋಟನನ್ನು ನೋಡಿರಿ, ಆತನು ಜನರ ಬಳಿಗೆ ಹೋಗಿ ಮಾತನಾಡುವುದಕ್ಕೋಸ್ಕರ ಹೊರಗಡೆ ಹೋದನು. Those town people were against Lot. They were the people who devour the complete family. They were waiting to pounce upon Lot and his family. ಅಲ್ಲಿ ಇರುವಂತ ಆ ಒಂದು ಪ್ರಾಂತ್ಯದಲ್ಲಿರುವಂತ ಜನರನ್ನು ನೋಡಿರಿ, ಲೋಟನ ಮೇಲೆ ಆತನ ಕುಟುಂಬದ ಮೇಲೆ ಬಹಳ ಕೋಪವುಳ್ಳವರಾಗಿದ್ದರು. ಅದು ಸಮಯ ಸಿಗುವಂತ ಸಮಯದಲ್ಲಿ ಅವರ ಮೇಲೆ ಬಿದ್ದು ರೋಷಾಗ್ನಿಯಲ್ಲಿ ಅವರನ್ನು ಸಂಹರಿಸಬೇಕೆಂಬ ಉದ್ದೇಶದಿಂದ ಕಾಣಲ್ಪಟ್ಟಂತ ಜನರಾಗಿದ್ದರು. They were ready to destroy Lot and his family. ಅವರು ಲೋಟನನ್ನು ಮತ್ತೆ ಆತನ ಕುಟುಂಬವನ್ನು ನಾಶ ಮಾಡುವುದಕ್ಕೆ ಅವರು ಸಿದ್ಧವಾಗಿದ್ದರು. That time you can see the people inside, the angels who were inside the house of Lot pulled Lot inside and shut the door. ಆಗ ನೋಡುವಂತ ಸಮಯದಲ್ಲಿ ದೇವದೂತರು ಲೋಟನ ಮನೆ ಒಳಗಡೆ ಇರುವಂತ ದೇವದೂತರು ಲೋಟನನ್ನು ಕೈ ಹಾಕಿ ಎಳೆದು ಮನೆಯ ಒಳಗಡೆ ಸೇರಿಸಿಕೊಂಡು ಕದವನ್ನು ಮುಚ್ಚಿದರು. Lot must have thought that he is highly honorable man and very affluent, and he can talk to people, he can convince people, he can rule them. All that did not work. ಇಲ್ಲಿ ಲೋಟನು ಅಂದುಕೊಂಡಿರಬಹುದು ಆತನು ಮರ್ಯಾದೆ ಉಳ್ಳಂತ ವ್ಯಕ್ತಿಯಾಗಿದ್ದಾನೆ, ಅದು ಮಾತ್ರವಲ್ಲ ಜನರು ಆತನನ್ನು ನೋಡಿ ಗೌರವ ಕೊಡುವಂತವರಾಗಿದ್ದಾರೆ, ಅದು ಮಾತ್ರವಲ್ಲ ಜನರ ಮೇಲೆ ದೊರೆತನ ಮಾಡುವುದಕ್ಕೆ ಆತನ ಬಳಿಯಲ್ಲಿ ಸಾಮರ್ಥ್ಯ ಉಂಟು ಎಂದು ಈ ರೀತಿಯಾಗಿ ಲೋಟನು ಅಂದುಕೊಂಡಿರಬಹುದು. He must have believed his own vocabulary, the way of talking, his ability to convince people. ಆತನು ಮಾತನಾಡುವಂತ ಶೈಲಿ, ಜನರ ಮಧ್ಯದಲ್ಲಿ ಸಂಭಾಷಣೆ ಮಾಡುವಂತದ್ದು, ಅದರ ಮೇಲೆ ನಂಬಿಕೆ ಉಳ್ಳವನಾಗಿದ್ದನು. But the angels of God said, "Hello Lot, enough is enough. You have no power. Come inside. You are supposed to be inside, not showing your strength and power to the people to escape yourself." ಲೋಟನೆ, ನೀನು ಒಳಗಡೆ ಇರಬೇಕು, ನೀನು ಹೊರಗಡೆ ಇದ್ದು ನಿನ್ನ ಶಕ್ತಿಯಾಗಲಿ ನಿನ್ನ ಬಲವಾಗಲಿ ಮನುಷ್ಯರ ಮುಂದೆ ತೋರಿಸುವುದಲ್ಲ, ನೀನು ಒಳಗಡೆ ಇದ್ದು ನಮ್ಮ ಸಂಗಡ ಸುರಕ್ಷಿತವಾಗಿರಬೇಕು ಎಂದು ದೇವದೂತರು ಲೋಟನನ್ನು ನೋಡಿ ಆತನನ್ನು ಎಳೆದು ಒಳಗಡೆ ಹಾಕಿ ಕದವನ್ನು ಮುಚ್ಚಿದರು. Hallelujah. 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 Even if you want to show our strength and power to the people outside, God doesn't permit that. ನೀವು ಒಂದು ವೇಳೆ ಲೋಕದಲ್ಲಿರುವಂತಹ ಜನರ ಮಧ್ಯದಲ್ಲಿ ನಿಮ್ಮ ಶಕ್ತಿಯನ್ನು ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕೆಂದು ನೀವು ಬಯಸುವುದಾದರೂ ಸಹ ದೇವರು ಅದಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ. Because God knows what is there outside. ಯಾಕಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು ಅಲ್ಲಿ ಹೊರಗಡೆ ಏನು ಉಂಟು ಎಂದು. What destruction is waiting for you outside, only God knows. You do not know.
ನಿನಗೋಸ್ಕರ ಹೊರಗಡೆ ಯಾವ ರೀತಿಯಾದ ನಾಶನವು ನಿಮಗೋಸ್ಕರ ಕಾಯುತ್ತಿದೆ ಎಂದು ದೇವರಿಗೆ ಮಾತ್ರ ಗೊತ್ತು. He knows when to shut and when to open. ಆತನಿಗೆ ಚೆನ್ನಾಗಿ ಗೊತ್ತು ಯಾವಾಗ ಮುಚ್ಚಬೇಕು ಯಾವಾಗ ತೆರೆಯಬೇಕು ಎಂದು. When he puts inside, my dear friends, stay there only. ಆತನು ನಿಮ್ಮನ್ನು ಒಳಗಡೆ ಹಾಕಿ ಮುಚ್ಚುವಂತ ಸಮಯದಲ್ಲಿ ಅಲ್ಲೇ ನೀವು ಕುಳಿತುಕೊಳ್ಳಿರಿ. Hallelujah. 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 When you are put inside, seek the face of God. What you require is not the dead body. What you require is live Jesus Christ, the risen Jesus Christ. ನೀವು ಒಳಗಡೆ ಹಾಕಿ ಮುಚ್ಚಲ್ಪಟ್ಟಿರುವಂತಹ ಸಮಯದಲ್ಲಿ ನೀವು ಅಲ್ಲಿ ಸತ್ತಿರುವಂತ ಶರೀರವನ್ನು ಹುಡುಕಬೇಡಿರಿ. ನಿಮಗೆ ಬೇಕಾಗಿರುವಂತದ್ದು ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನು, ಜೀವಂತವಾಗಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿ. Even if you are inside the shut doors, my dear friend, you can see Jesus Christ's action in your life. ಒಂದು ವೇಳೆ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ಮುಚ್ಚಿರುವಂತ ಬಾಗಿಲಿನ ಒಳಗಡೆ ಇರುವುದಾದರೂ ಸಹ ಯೇಸು ಕ್ರಿಸ್ತನ ಆ ನಡೆಸುವಂತ ಅದ್ಭುತಗಳನ್ನು ನೋಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. You may be filled with a fear and dismay and doubts. ನೀವು ಒಂದು ವೇಳೆ ಸಂಶಯದಿಂದ, ನಡುಕದಿಂದ, ಭಯದಿಂದ ನೀವು ತುಂಬಿಕೊಂಡಿರಬಹುದು. You must have been shut because of the fear of the people. ನೀವು ಜನರ ಭಯದ ನಿಮಿತ್ತವಾಗಿ ನೀವು ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗಡೆ ನೀವು ಅಡಗಿಕೊಂಡಿರಬಹುದು. You are shut. You are not able to go outside, meet the people. See, I've seen a person hiding most of the time. Reason is, he has taken a lot of loan from outside, so he doesn't want to show his head outside. ನಮ್ಮ ದೇವ ಸೇವಕರಿಗೆ ಒಬ್ಬ ವ್ಯಕ್ತಿಯು ಗೊತ್ತು, ಅವರು ಯಾವಾಗಲೂ ತಮ್ಮನ್ನು ತಾವೇ ಬೀಗವನ್ನು ಹಾಕಿಕೊಂಡು ಅಡಗಿಕೊಂಡಿರುತ್ತಾರೆ. ಯಾಕಂದ್ರೆ ಅವರು ಹೊರಗಡೆಯಲ್ಲಿ ಅನೇಕ ಜನರ ಬಳಿಯಲ್ಲಿ ಹಣವನ್ನು ತೆಗೆದುಕೊಂಡಿದ್ದಾರೆ ಸಾಲವಾಗಿ. ಅದರ ನಿಮಿತ್ತವಾಗಿ ಅವರು ಅಡಗಿಕೊಂಡಿದ್ದಾರೆ. They don't want to go out. ಹೊರಗಡೆ ಹೋಗುವುದಕ್ಕೆ ಅವರಿಗೆ ಇಷ್ಟವಿಲ್ಲ. Because if they are seen outside, if they are caught outside, what will happen to them? ಒಂದು ವೇಳೆ ಯಾರಾದರೂ ಅವರನ್ನು ನೋಡುವುದಾದರೆ, ಇಲ್ಲವಾದ ಯಾರು ಅವರನ್ನು ಹಿಡಿಯುವುದಾದರೆ ಏನಾಗುತ್ತದೆ? Some people you can see, especially the business people. I've seen many of the business people. They switch off their phone. ನಾನು ಅನೇಕ ವ್ಯಾಪಾರ ಮಾಡುವಂಥವರನ್ನು ನಾನು ನೋಡಿದ್ದೇನೆ. ಅನೇಕ ಜನರು ಫೋನನ್ನು ಮಾಡುವಂಥ ಸಮಯದಲ್ಲಿ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿರುತ್ತಾರೆ. Only they will call us, but when we call, the phone is switched off, they say, or out of area, will say, you will not able to contact. ಅವರು ಮಾತ್ರ ನಮಗೆ ಫೋನನ್ನು ಮಾಡುತ್ತಾರೆ. ಒಂದು ವೇಳೆ ನಾವು ಅವರಿಗೆ ಕರೆ ಮಾಡುವುದಾದರೆ ಸ್ವಿಚ್ ಆಫ್ ಆಗಿರುತ್ತದೆ, ಇಲ್ಲಾಂದ್ರೆ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರುತ್ತದೆ. They are hiding themselves. ಅವರು ಎಲ್ಲರಿಂದ ಅವರು ಅಡಗಿಕೊಂಡಿದ್ದಾರೆ. Even if you are hiding yourself, my dear friend, seek God. He will help you. ಒಂದು ವೇಳೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀವು ಸಹ ಅಡಗಿಕೊಂಡಿರುವುದಾದರೆ ನೀವು ದೇವರನ್ನು ಹುಡುಕಿರಿ. ದೇವರು ನಿಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. Hallelujah. Hallelujah. In Jerusalem, the disciples of Jesus were hiding because of the fear of the Jews. ಅಲ್ಲಿ ಯೆರೂಸಲೇಮಿನಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಅಡಗಿಕೊಂಡಿದ್ದರು. ಯಾಕಂದ್ರೆ ಯಹೂದ್ಯರಿಗೆ ಭಯಪಟ್ಟು. When they were assembled in the room, shutting themselves inside the room so that no one else can see them because of the fear, Jesus appeared to them in the midst of them. ಅಲ್ಲಿ ಆ ಒಂದು ಕೋಣೆಯಲ್ಲಿ ಯಾರೂ ಸಹ ಅವರನ್ನು ಕಾಣಬಾರದು, ಯಾರೂ ಸಹ ಅವರನ್ನು ಕಂಡುಹಿಡಿಯಬಾರದು. ಎಲ್ಲರಿಂದ ಭಯಪಟ್ಟು ಅಲ್ಲಿ ನಡುಕದಿಂದ ಆ ಒಂದು ಕೋಣೆಯಲ್ಲಿ ಅಡಗಿಕೊಂಡಿರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಪ್ರವೇಶಿಸಿದನು. John chapter 20 verse 19 says that. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 19ನೇ ವಾಕ್ಯ ಹೇಳುತ್ತದೆ, when they were assembled there, shutting the door in and staying inside out of fear, Jesus went and told them, peace, have peace. ಅಲ್ಲಿ ಅವರು ಭಯದಿಂದ, ನಡುಕದಿಂದ, ಅವರು ಕಳವಳದಿಂದ ಅವರು ತಮ್ಮನ್ನು ತಾವೇ ಅಡಗಿಕೊಂಡು ಆ ಒಂದು ಬಾಗಿಲನ್ನು ಒಳಗಡೆಯಿಂದ ಮುಚ್ಚಿಕೊಂಡು ಇರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಪ್ರವೇಶಿಸಿ ಆತನು ಹೇಳುತ್ತಾನೆ, ನಿಮಗೆ ಸಮಾಧಾನವಾಗಲಿ. When Thomas was there also, next time Thomas was there, he was having a doubt whether Jesus was alive or not. ನಂತರ ಬರುವ ದಿನಗಳಲ್ಲಿ ತೋಮನು ಸಹ ಅಲ್ಲಿ ಕಾಣಲ್ಪಟ್ಟನು. ಆತನಲ್ಲಿ ಒಂದು ಸಂಶಯವಿತ್ತು, ಯೇಸು ಕ್ರಿಸ್ತನು ನಿಜವಾಗಿಯೂ ಆತನು ಜೀವಂತವಾಗಿ ಎದ್ದಿದ್ದಾನ ಎಂದು. Oh, some of us we do not believe the risen Jesus Christ. ಅನೇಕ ಜನರು ಆ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನನ್ನು ನಂಬುವುದಿಲ್ಲ. We have a fear, we have doubts, and we are inside the closed doors. ನಮ್ಮಲ್ಲಿ ಭಯ ಉಂಟು, ನಮ್ಮಲ್ಲಿ ಸಂಶಯ ಉಂಟು, ನಮ್ಮಲ್ಲಿ ಆ ಒಂದು ಬಯಕೆ ಇಲ್ಲದ ರೀತಿಯಲ್ಲಿ ನಾವು ಯಾವಾಗಲೂ ಆ ಒಂದು ಬಾಗಿಲಿನ ಮುಚ್ಚಿ ನಾವು ಒಳಗಡೆ ಕಾಣಲ್ಪಡುತ್ತೇವೆ. Even at that time, if you seek the face of God, you will see the action of God in your life.
ನೀವು ಆ ಒಂದು ಸಮಯದಲ್ಲಿಯೂ ಸಹ ದೇವರ ಮುಖವನ್ನು ನೀವು ನೋಡುವುದಕ್ಕೆ ಪ್ರಾರಂಭಿಸುವುದಾದರೆ ದೇವರ ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತದೆ. Hallelujah. 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 Most of the miracles happening within the closed doors, my dear friend. ಅನೇಕ ಅದ್ಭುತಗಳು ಮುಚ್ಚಲ್ಪಟ್ಟಿರುವಂತ ಬಾಗಿಲಿನಿಂದಲೇ ಅದು ಪ್ರಾರಂಭವಾಗುತ್ತದೆ ನನ್ನ ಪ್ರೀತಿಯ If the door ಸ್ನೇಹಿತರೆ. is closed, that may be the time God initiating miracles in your life. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ಒಂದು ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಎಂದು ನೀವು ತಿಳಿಯುವುದಾದರೆ ನೀವು ಅಂದುಕೊಳ್ಳಿರಿ ಆ ಒಂದು ಸಮಯದಿಂದ ದೇವರು ನಿಮಗೆ ಅದ್ಭುತಗಳನ್ನು ಮಾಡುವುದಕ್ಕೆ ಆತನು ಪ್ರಾರಂಭ ಮಾಡುತ್ತಿದ್ದಾನೆ ಎಂದು. Expect miracles when the doors are closed, you are shut inside. ನೀವು ನನಗೆ ಅದ್ಭುತಗಳು ಬರುತ್ತದೆ ಎಂದು ನೀವು ಅಲ್ಲಿ ಆ ಒಂದು ಸಮಯಕ್ಕಾಗಿ ನೀವು ಕಾದುಕೊಂಡಿರಿ. ಯಾಕೆಂದ್ರೆ ಮುಚ್ಚಲ್ಪಟ್ಟಿರುವಂತಹ ಬಾಗಿಲುಗಳು ಅದು ತೆರೆಯಲ್ಪಡುತ್ತದೆ. ದೇವರು ಅದ್ಭುತಗಳನ್ನು ಮಾಡುವುದಕ್ಕೆ ಆತನು ಪ್ರಾರಂಭಿಸುತ್ತಾನೆ. In 2 Kings chapter 4 verse 1 onwards we can see a certain woman of the wives of the sons of prophets unto Elisha saying, servant, my husband's dead, and that knows the debtor is come to take unto him my 2 sons to be bondmen. ಇಲ್ಲಿ 2 ಅರಸುಗಳು 4ನೇ ಅಧ್ಯಾಯದ 1ರಿಂದ 5ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿದೆ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. Here we see a widow coming to Elisha and saying that, Lord, see my condition. My husband was a worshipper of God. He was a servant of God. He was a prophet. But see my fate. Now I'm filled with fear. I'm shut in my fear because any day the people who loaned me, they'll come and take my sons as slaves. I don't have husband now. I don't have money. Now my children were also taken away as bond slaves. ಇಲ್ಲಿ ನೋಡಿರಿ, ವಿಧವೆಯಾಗಿರುವಂಥ ಒಂದು ಹೆಂಗಸು ಪ್ರವಾದಿ ಮಂಡಲದಲ್ಲಿ ಎಲೀಷನ ಬಳಿಯಲ್ಲಿ ಬಂದು ಆಕೆ ಹೇಳುತ್ತಾಳೆ, ನನ್ನ ಗಂಡನು ಆತನು ದೇವರ ಸೇವಕನಾಗಿದ್ದನು, ದೇವರಿಗೆ ಆರಾಧನೆ ಮಾಡುವಂಥವನಾಗಿದ್ದನು. ಆದರೆ ನನ್ನ ಪರಿಸ್ಥಿತಿಯನ್ನು ನೋಡಿರಿ, ಈಗ ನನಗೆ ಸಾಲ ಕೊಟ್ಟವರು ನನ್ನ ಮಕ್ಕಳನ್ನು ಅಲ್ಲಿ ದಾಸರಾಗಿ ತೆಗೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ನನ್ನ ಪರಿಸ್ಥಿತಿಯನ್ನು ನೋಡಿರಿ, ನಾನು ಕಷ್ಟದಲ್ಲಿದ್ದೇನೆ, ವೇದನೆಯಲ್ಲಿದ್ದೇನೆ, ನಾನು ಏನು ಮಾಡೋದಕ್ಕೆ ಆಗುತ್ತಿಲ್ಲ. ಯಾಕಂದರೆ ಈಗ ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ, ಈಗ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಎಂದು ಆಕೆಯು ಮೊರೆ ಇಡುವುದನ್ನು ನಾವು ನೋಡುತ್ತೇವೆ. Elisha asked, what do you want me to do? ಎಲಿಷನು ಕೇಳಿದನು, ನಾನು ಏನು ಮಾಡಬೇಕೆಂದು ನೀನು ಬಯಸುತ್ತೀಯ? When you are shut in your fear, when you have surrounded with the pains and loans and other things, my dear friend, go to God and ask him. And Elisha says, what shall I do? ನೀವು ಒಂದು ವೇಳೆ ಆ ಒಂದು ಭಯದಲ್ಲಿ, ಅದು ಮಾತ್ರವಲ್ಲ ಆ ಒಂದು ನೋವಿನಲ್ಲಿ, ಅದು ಮಾತ್ರವಲ್ಲ ಈ ರೀತಿಯಾದ ಕಠಿಣದ ಪರಿಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ನೀವು ಹೋಗಿ ಮೊಟ್ಟ ಮೊದಲದಾಗಿ ದೇವರನ್ನು ಹುಡುಕಬೇಕು, ದೇವರಿಗೆ ನೀವು ವಿಜ್ಞಾಪಿಸಬೇಕು. ಈ ಒಂದು ಸ್ಥಳದಲ್ಲಿ ನೋಡಬೇಕಾದ್ರೆ ಎಲೀಷನು ಕೇಳುತ್ತಾನೆ ಆ ಒಂದು ಹೆಂಗಸನ್ನು ನೋಡಿ, ನಾನು ಏನು ಮಾಡಬೇಕೆಂದು ಬಯಸುತ್ತೀಯಾ? What do you have in your hand? ನಿನ್ನ ಕೈಯಲ್ಲಿ ಏನು ಉಂಟು? Nothing, my Lord, except a pot of oil. ಏನೂ ಇಲ್ಲ, ಬರೀ ಒಂದು ಎಣ್ಣೆ ಉಂಟು. Okay, you have nothing. ಸರಿ, ನಿನ್ನ ಬಳಿಯಲ್ಲಿ ಏನೂ ಇಲ್ಲ. How can you give the loan amount? ಯಾವ ರೀತಿಯಾಗಿ ನೀನು ಸಾಲವನ್ನು ತೀರಿಸುವುದಕ್ಕೆ ಸಾಧ್ಯ? Then Elisha says, go into her home, into her house, shut the doors and bring all the vessels, borrow all the vessels from everybody. Borrow the vessels from everyone, bring it to our home, shut the door, start pouring whatever the little oil into every pot. You start pouring it till all the vessels are filled. ಇಲ್ಲಿ 2 ಅರಸುಗಳು 4ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯದಲ್ಲಿ ನಾವು ಓದುವಂಥ ಸಮಯದಲ್ಲಿ, ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆ ನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹುಯ್ದು
ತುಂಬುವುದನ್ನೆಲ್ಲವನ್ನು ಒತ್ತುಗಟ್ಟಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರೆಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು. ಇಲ್ಲಿ ನೋಡಬೇಕಾದ್ರೆ ಆಕೆಯು ಎಲ್ಲವನ್ನು ಎಲೀಷನು ಹೇಳಿದ ರೀತಿಯಲ್ಲಿ ಪಾತ್ರೆಗಳಲ್ಲಿ ಎಲ್ಲ ಎಣ್ಣೆಯನ್ನು ಅಲ್ಲಿ ತುಂಬುವುದಕ್ಕೆ ಪ್ರಾರಂಭಿಸಿದಳು. Hallelujah. ಹಲ್ಲೆಲೂಯಾ. There are two things I seen in her life. ನಾನು ಎರಡು ಕಾರ್ಯಗಳನ್ನು ಆಕೆಯ ಜೀವಿತದಲ್ಲಿ ನಾನು ನೋಡುವಂತವನಾಗಿದ್ದೇನೆ. She was filled with fear. ಆಕೆಯು ಭಯದಿಂದ ಆಕೆಯು ತುಂಬಿದ್ದಾಳೆ. She had lot of debts, so she has to pay the people from whom they have taken the loan. ಆಕೆಯು ಬಹಳ ಸಾಲವನ್ನು ಮಾಡಿದ್ದಾಳೆ. ಅದು ಮಾತ್ರವಲ್ಲ, ಸಾಲವನ್ನು ತೆಗೆದುಕೊಂಡಿರುವವರೆಗೆ ಮತ್ತೆ ಹಿಂತಿರುಗಿ ಸಾಲವನ್ನು ಕೊಡಬೇಕು. And also she knows the immediate trouble waiting for her as her sons will be taken as a bond slaves. ಅದು ಮಾತ್ರವಲ್ಲದೆ ಈಗ ತಕ್ಷಣವೇ ಒಂದು ಸಮಸ್ಯೆಯು ಆಕೆಗೋಸ್ಕರ ಅಲ್ಲಿ ನಿಂತುಕೊಂಡಿದೆ. ಯಾಕೆಂದ್ರೆ ದಾಸರಾಗಿ ತನ್ನ ಮಕ್ಕಳನ್ನು ಅಲ್ಲಿ ಸಾಲ ಕೊಟ್ಟಂತವರು ತೆಗೆದುಕೊಂಡು ಹೋಗುತ್ತಾರೆ ಎಂದು. So she comes to Elisha, come to God. ಅದಕ್ಕೋಸ್ಕರವೇ ಆಕೆಯು ಎಲೀಷನ ಬಳಿಗೆ ಬರುತ್ತಾಳೆ, ಆಕೆಯು ದೇವರ ಬಳಿಗೆ ಬರುತ್ತಾಳೆ. When you are shut in the fear, in the problems, pain, maybe a loan, maybe something else troubling you, you are shut inside, you are not able to come out, you do not know where to go to God. ಒಂದು ವೇಳೆ ನೀವು ಸಹ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಕಾಣಲ್ಪಡುವುದಾದರೆ, ಒಂದು ವೇಳೆ ನೀವು ಒಳಗಡೆ ಮುಚ್ಚಲ್ಪಟ್ಟಿರುವುದಾದರೆ, ಒಂದು ವೇಳೆ ಸಾಲದಲ್ಲಿ ಮುಚ್ಚಲ್ಪಟ್ಟಿರುವುದಾದರೆ, ಸಮಸ್ಯೆಗಳಲ್ಲಿ ಮುಚ್ಚಲ್ಪಟ್ಟಿರುವುದಾದರೆ, ನೀವು ಎಲ್ಲಿ ಹೋಗಬೇಕೆಂದು ನಿಮಗೆ ತೋಚದೇ ಇರುವಂಥ ಸಮಯದಲ್ಲಿ ನೀವು ಒಂದನ್ನು ಮಾಡಿರಿ, ನೀವು ದೇವರ ಬಳಿಗೆ ಬರುವುದಕ್ಕೆ ಪ್ರಾರಂಭಿಸಿರಿ. And Elisha said, bring all the vessels from everybody. ನಂತರ ಎಲೀಷನು ಹೇಳುತ್ತಾನೆ, ಎಲ್ಲರಿನಿಂದ ನೀನು ಹೋಗಿ ಪಾತ್ರೆಗಳನ್ನು ತೆಗೆದುಕೊಂಡು ಬಾ, and keep it inside. ಮನೆಯ ಒಳಗಡೆ ಇಡು. Shut the doors so that nobody will see. ನೀನು ಬಾಗಿಲುಗಳನ್ನು ಮುಚ್ಚು, ಯಾಕೆಂದ್ರೆ ಬೇರೆಯವರು ನೋಡದ ರೀತಿಯಲ್ಲಿ ನೀನು ಕಾಣಲ್ಪಡಬೇಕು. Because what you do may look foolish to them. ಯಾಕೆಂದ್ರೆ ನೀನು ಮಾಡುವಂತ ಕೆಲಸಗಳು ಅವರಿಗೆ ಮೂರ್ಖತನವಾಗಿ ಕಾಣಲ್ಪಡಬಹುದು. Hello, you are having only this much oil in the pot, only small pot you have in that so much oil, and you are filling with so many vessels, and you are borrowing every vessels, keeping it, and start pouring it one. Just imagine, can any fool will do this? ಆಲೋಚನೆ ಮಾಡಿ ನೋಡಿರಿ, ಒಂದು ವೇಳೆ ಆಕೆಯ ಬಳಿಯಲ್ಲಿ ಸ್ವಲ್ಪ ಎಣ್ಣೆ ಉಂಟು ಆ ಬದಿಯಲ್ಲಿ, ಆ ಒಂದು ಬದಿಯ ಮುಖಾಂತರವಾಗಿ ಆಕೆಯು ಎಲ್ಲರ ಬಳಿಯಲ್ಲಿ ಹೋಗಿ ಬಾಣೆಗಳನ್ನು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಆ ಒಂದು ಚಿಕ್ಕದಾಗಿರುವಂಥ ಆ ಒಂದು ಬದಿಯಿಂದ ಎಲ್ಲದರ ಮೇಲೆ ಎಣ್ಣೆಯನ್ನು ಸುರಿಯುವಂಥ ಸಮಯದಲ್ಲಿ ಜನರು ಆಕೆಯನ್ನು ನೋಡಿ ಪರಿಹಾಸ್ಯ ಮಾಡಬಹುದು, ಆಕೆಯನ್ನು ನೋಡಿ ಹೇಳಬಹುದು, ನೀನು ಮೂರ್ಖಳಾಗಿದೆಯಾ, ಈ ಒಂದು ಚಿಕ್ಕದಾಗಿರುವಂಥ ಈ ಒಂದು ಪಾತ್ರೆಯಿಂದ ಎಲ್ಲ ಪಾತ್ರೆಗಳನ್ನು ಹೇಗೆ ತುಂಬಿಸುವುದಕ್ಕೆ ಸಾಧ್ಯ? See, faith works. ಇಲ್ಲಿ ನೋಡಿರಿ, ನಂಬಿಕೆ ಅಲ್ಲಿ ಕಾರ್ಯವನ್ನು ಮಾಡುತ್ತದೆ. For outside people it may be foolishness. ಹೊರಗಡೆ ಕಾಣಲ್ಪಡುವಂತ ಜನರಿಗೆ ಅದು ಮೂರ್ಖತನವಾಗಿ ಕಾಣಲ್ಪಡಬಹುದು. Here the widow believed, 100% believed Elisha. ಆದ್ರೆ ಇಲ್ಲಿ ನೋಡಿ, ವಿಧವೆ ಆಗಿರುವಂತವಳು ಎಲೀಷನನ್ನು 100% ಆಕೆಯು ನಂಬಿದಳು. She did not disobey him. She simply went believing whatever he says will happen. And she goes and borrows vessels. Hello, with what guarantee? ಆಕೆಯು ಅಪನಂಬಿಕೆ ಉಳ್ಳವಳಾಗಿ ಕಾಣಲ್ಪಡಲಿಲ್ಲ. ಆಕೆಯು ನಂಬಿಕೆ ಮುಖಾಂತರವಾಗಿ ಎಲ್ಲ ಜನರ ಬಳಿಯಲ್ಲಿ ಹೋಗಿ ಪಾತ್ರೆಗಳನ್ನು ಅಲ್ಲಿ ತೆಗೆದುಕೊಂಡಳು. ಇವಾಗ ನಿಮಗೆ ಕೇಳುವಂತ ಪ್ರಶ್ನೆ, ಯಾವ ಒಂದು ಗ್ಯಾರಂಟಿಯ ಮೇಲೆ ಇದನ್ನು ಮಾಡಿದಳು? Will you do? ನೀವು ಮಾಡುತ್ತೀರಾ? Even if God comes and tells you, go buy all the vessels from outside, bring it here, and in this church you are going to fill all this with this much oil only, will you do? ಒಂದು ವೇಳೆ ದೇವರೇ ಬಂದು ನಿಮಗೆ ಹೇಳುವುದಾದ್ರೆ, ಹೋಗಿ ಹೊರಗಡೆಯಿಂದ ಎಲ್ಲ ಪಾತ್ರೆಗಳನ್ನು ಖರೀದಿ ಮಾಡಿಕೊಂಡು ಬಂದು ಒಳಗಡೆ ಸಭೆಯ ಒಳಗಡೆ ಇಟ್ಟು ಈ ಒಂದು ಚಿಕ್ಕದಾಗಿರುವಂಥ ಈ ಒಂದು ಪಾತ್ರೆ ಮುಖಾಂತರವಾಗಿ ಎಲ್ಲ ಪಾತ್ರೆಗಳಿಗೆ ಎಣ್ಣೆಯನ್ನು ನೀವು ತುಂಬಿರಿ ಎಂದು ಹೇಳುವುದಾದ್ರೆ ನೀವು ನಂಬುತ್ತೀರಾ? Will you do? ನೀವು ಮಾಡುತ್ತೀರಾ? Here is a widow. ಇಲ್ಲಿ ಒಂದು ವಿಧವೆ ಇದ್ದಾಳೆ. She believed God. ಆಕೆಯು ದೇವರನ್ನು ನಂಬಿದಳು and obeyed 100%. ಅದು ಮಾತ್ರವಲ್ಲ, ಅದನ್ನು ವಿಧೇಯತ್ವದಿಂದ ನಡೆಸಿಕೊಂಡು ಬಂದಳು. Without faith
nothing works, my dear friend. ನಂಬಿಕೆ ಇಲ್ಲದೆ ಹೋದರೆ ನನ್ನ ಪ್ರೀತಿ ಉಳ್ಳ ಸ್ನೇಹಿತನೇ ಏನು ನಡೆಯುವುದಿಲ್ಲ. Without faith, without belief, no miracle can happen. ನಂಬಿಕೆ ಇಲ್ಲದೆ ಹೋದರೆ ಯಾವ ಒಂದು ಅದ್ಭುತವೂ ಸಹ ನಡೆಯುವುದಿಲ್ಲ. She went and borrowed vessels. ಆಕೆಯು ಹೋದಳು, ಅದು ಮಾತ್ರವಲ್ಲ ಜನರ ಮಧ್ಯದಲ್ಲಿ ಹೋಗಿ ಅವರ ಮಧ್ಯದಲ್ಲಿ ಇದ್ದಂಥ ಪಾತ್ರೆಗಳನ್ನು ತೆಗೆದುಕೊಂಡಳು, Shut the door. ಬಾಗಿಲನ್ನು ಮುಚ್ಚಿದಳು. When you cry to God, nobody should be able to see that. Only God and you. It's between you and God. ನೀವು ಮೊರೆ ಇಡುವಂಥ ಸಮಯದಲ್ಲಿ, ಅಳುವಂಥ ಸಮಯದಲ್ಲಿ ಅದು ನಿನಗೆ ಮತ್ತೆ ದೇವರಿಗೆ ಮಾತ್ರ ಕಾಣಲ್ಪಡಬೇಕು, ಬೇರೆ ಇನ್ಯಾರಿಗೂ ಕಾಣಲ್ಪಡಬಾರದು. For outside people it may look foolish. ಹೊರಗಡೆ ಕಾಣಲ್ಪಡುವಂಥ ಜನರಿಗೆ ಅದು ಮೂರ್ಖತನವಾಗಿ ಕಾಣಲ್ಪಡಬಹುದು. For you, that is the strength of a God. ಅದು ನಿನಗಾದರೂ ಅದು ದೇವರ ಶಕ್ತಿಯಾಗಿದೆ. Hallelujah. 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 Here simply she takes the small pot of oil and start pouring, and every vessel's filled, my dear friend. ಆಕೆಯು ನಂಬಿಕೆ ಮುಖಾಂತರವಾಗಿ ಚಿಕ್ಕದಾಗಿರುವಂಥ ಪಾತ್ರೆಯನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಪಾತ್ರೆಗಳಿಗೆ ಆಕೆಯು ಉಯ್ಯುವುದಕ್ಕೆ ಪ್ರಾರಂಭಿಸಿದಳು. ಅದೆಲ್ಲವೂ ತುಂಬುತ್ತಾ ಎಲ್ಲವೂ ಪೂರ್ತಿಯಾಗಿ ತುಂಬಿತು. Where? Within the shut doors. ಎಲ್ಲಿ ನಡೆಯಿತು? ಅಲ್ಲಿ ಮುಚ್ಚಲ್ಪಟ್ಟಿರುವಂಥ ಬಾಗಿಲಿನ ಒಳಗಡೆ. Sometimes you wonder the doors are shut, my dear friend. That is the time the God performs the miracles in your life. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಅನೇಕ ಬಾರಿ ನೀವು ಅಂದುಕೊಳ್ಳುತ್ತೀರಾ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಎಂದು ನೀವು ಅಂದುಕೊಳ್ಳುತ್ತೀರಾ. ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಆ ಒಂದು ಸಮಯದಲ್ಲಿಯೇ ದೇವರು ನಿಮಗೆಂದು ಅದ್ಭುತಗಳನ್ನು ನೆರವೇರಿಸುವಂತವನಾಗಿದ್ದಾನೆ. Paul and Silas were jailed and they were put in jail in the jail and they were locked. ಅಲ್ಲಿ ಪೌಲನನ್ನು ಸೀಲನನ್ನು ಆ ಒಂದು ಸೆರೆಮನೆಯಲ್ಲಿ ಹಾಕಿ ಅವರನ್ನು ಕೈದಿಗಳನ್ನಾಗಿ ಸರಪಣಿಯನ್ನು ಹಾಕಿ ಅಲ್ಲಿ ಬಾಗಿಲನ್ನು ಮುಚ್ಚಿದ್ದಾರೆ. Hallelujah. Hallelujah. Just see these people, God's people. ಇಲ್ಲಿ ನೋಡಿರಿ, ಇವರು ದೇವರ ಮಕ್ಕಳಾಗಿದ್ದಾರೆ. What is the crime they done? ಅವರು ಯಾವ ತಪ್ಪನ್ನು ಮಾಡಿದ್ದಾರೆ? They went and preached gospel. ಅವರು ಹೋಗಿ ದೇವರ ಸುವಾರ್ತೆಯನ್ನು ಹೋಗಿ ಜನರಿಗೆ ಸಾರಿದರು. So they were put into jail and they were locked. ಅದ ನಿಮಿತ್ತವಾಗಿ ಸೆರೆಮನೆಗೆ ಹಾಕಿ ನಂತರ ಅವರನ್ನು ಸರಪಣಿಯಲ್ಲಿ ಕಟ್ಟಿದ್ದಾರೆ. But these two people, even when they were jailed and they were locked, they were singing praises to God. ಆದರೆ ಈ ಒಂದು ಜನರನ್ನು ನೋಡಿರಿ, ಅವರನ್ನು ಆ ಒಂದು ಸೆರೆಮನೆಯಲ್ಲಿ ಹಾಕಿ ಅವರನ್ನು ಮುಚ್ಚಿದರೂ ಸಹ ಅಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಮರ್ಪಿಸುತ್ತಿದ್ದರು. Within the shut doors they started singing, and within the shut door they started seeking God. ಅಲ್ಲಿ ಮುಚ್ಚಲ್ಪಟ್ಟಿರುವಂತಹ ಬಾಗಿಲಿನಲ್ಲಿ ಅವರು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹಾಡುವುದು ಮಾತ್ರವಲ್ಲದೆ ದೇವರನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿದರು. The miracle happens within the shut doors. ಅಲ್ಲಿ ಮುಚ್ಚಲ್ಪಟ್ಟಿರುವಂತಹ ಬಾಗಿಲಿನ ಒಳಗಡೆ ಅಲ್ಲಿ ಅದ್ಭುತವು ನಡೆಯಿತು. The chains were broken and the doors were opened. ಅಲ್ಲಿ ಸರಪಣೆಗಳು ಅಲ್ಲಿ ಬಿಚ್ಚಲ್ಪಟ್ಟವು, ಅಲ್ಲಿ ಮುಚ್ಚಲ್ಪಟ್ಟಿರುವಂತಹ ಬಾಗಿಲುಗಳು ತೆರೆಯಲ್ಪಟ್ಟವು. Hallelujah. 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 When Peter was jailed and he was chained and he was there in the jail, the disciples started praying for Peter. ಅಲ್ಲಿ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿ ಆತನನ್ನು ಸರಪಣೆಯಿಂದ ಕಟ್ಟಲ್ಪಟ್ಟಿರುವಂತಹ ಸಮಯದಲ್ಲಿ ಆತನ ಸಂಗಡ ಇದ್ದಂತ ಸಹ ಶಿಷ್ಯರು ಆತನಿಗೋಸ್ಕರ ಪ್ರಾರ್ಥಿಸಿದರು. Peter was chained and he was so tired and he was sleeping. ಅಲ್ಲಿ ಪೇತ್ರನು ಬಹಳ ಆತನ ಆಯಾಸಗೊಂಡು ಆತನ ಸರಪಣೆಯಲ್ಲಿ ಕಟ್ಟಲ್ಪಟ್ಟಿದ್ದರಿಂದ ಆತನು ನಿದ್ದೆ ಮಾಡುತ್ತಿದ್ದನು. But the church was praying for Peter. ಆದ್ರೆ ಸಭೆಯವರು ಕೂಡಿ ಪೇತ್ರನಿಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ. When the prayers went up, God sent his angel. ಅವರ ಸ್ತುತಿಯು ದೇವರ ಬಳಿಗೆ ಹೋಗುವಂತ ಸಮಯದಲ್ಲಿ ದೇವರು ತನ್ನ ದೂತರನ್ನು ಕಳುಹಿಸಿಕೊಟ್ಟನು. In a fraction of a second, the chains of Peter was broken and the doors were kept open for him. ಅದು ರೆಪ್ಪೆ ಮುಚ್ಚಿ ತೆಗೆಯುವಂತ ಆ ಒಂದು ಸಮಯದಲ್ಲಿಯೇ ಆತನಿಗೆ ಕಟ್ಟಲ್ಪಟ್ಟಿರುವಂತ ಸರಪಣೆಗಳು ಬಿಚ್ಚಲ್ಪಟ್ಟವು, ಆತನಿಗೆ ಹಾಕಿದಂತ ಆ ಒಂದು ಬಾಗಿಲುಗಳು ತೆರೆಯಲ್ಪಟ್ಟವು. The angels of God woke him up saying that, hey, get up man, you are oversleeping, get up, put on your shoe, put on your dress and go out, come on, follow me. ಅಲ್ಲಿ ದೇವದೂತರು ಅಲ್ಲಿ ಪೇತ್ರನನ್ನು ಎಬ್ಬಿಸಿ, ನೀನು ಅಧಿಕವಾಗಿ ಆಳವಾಗಿ ನಿದ್ದೆ ಮಾಡುತ್ತಿದ್ದೀಯಾ, ಎದ್ದೇಳು, ನೀನು ನಿನ್ನ ವಸ್ತ್ರವನ್ನು ಹಾಕಿಕೋ, ನಿನ್ನ ಶೂ ಅನ್ನು ಹಾಕಿಕೋ, ನೀನು ಹೊರಗಡೆ ನಡಿ ಎಂದು ಹೇಳುವುದಕ್ಕೆ ಪ್ರಾರಂಭಿಸಿದರು. Just imagine, ಆಲೋಚನೆ ಮಾಡಿ ನೋಡಿರಿ, with full dress and with the shoes on. ಆತನು ಪೂರ್ತಿಯಾಗಿ ವಸ್ತ್ರವನ್ನು ಹಾಕಿಕೊಂಡು ನಂತರ ಕೆರಗಳನ್ನು ಹಾಕಿಕೊಂಡು, when we find a little gap, we'll start running to escape. But here the angels of God says, Aram, get up, put on your dress, put your shoes also. So when God makes room, he makes it perfect.
ನಮಗೆ ಒಂದು ಚಿಕ್ಕದಾಗಿ ಸ್ಥಳ ಸಿಕ್ಕುವುದಾದರೆ ಓಡುವುದಕ್ಕೆ ನಾವು ಪ್ರಾರಂಭಿಸುತ್ತೇವೆ. ಆದರೆ ಇಲ್ಲಿ ಪೇತ್ರನನ್ನು ನೋಡಿರಿ, ದೇವದೂತರು ಬಂದು ಪೇತ್ರನ ಎದ್ದೇಳು, ನಿನ್ನ ವಸ್ತ್ರವನ್ನು ಹಾಕಿಕೋ, ನಿನ್ನ ಕಾಲಿಗೆ ಕೆರಗಳನ್ನು ಹಾಕಿಕೋ ಎಂದು ಅವರು ನಿಧಾನವಾಗಿ ಎಲ್ಲವನ್ನು ಮಾಡು ಎಂದು ಹೇಳುತ್ತಾರೆ. ಯಾಕೆಂದರೆ ದೇವರು ನಿಮಗೆ ಸ್ಥಳಗಳನ್ನು ಮಾಡುವುದಾದರೆ ಆತನು ವಿಶಾಲವಾಗಿ ಆತನು ತೆರೆಯುವಂತವನಾಗಿದ್ದಾನೆ. The doors were opened for him. ಆತನಿಗೋಸ್ಕರ ಕದಗಳು ತೆರೆಯಲ್ಪಟ್ಟವು. He led him out. ಆತನನ್ನು ಹೊರಗಡೆ ಕರೆದುಕೊಂಡು ಬಂದರು. All the time Peter was thinking this, he was dreaming. ಆತನು ಇಲ್ಲಿಯವರೆಗೂ ಪೇತ್ರನು ಅಂದುಕೊಂಡನು ಎಲ್ಲವನ್ನು ಕನಸಾಗಿ ಆತನು ಕಾಣುತ್ತಿದ್ದಾನೆ ಎಂದು. Hallelujah. ಹಲ್ಲೆಲೂಯಾ. What the miracle God does look sometimes is a dream to us. ಅನೇಕ ಬಾರಿ ದೇವರು ನಮಗೆ ಅದ್ಭುತಗಳನ್ನು ಮಾಡುವಂತ ಸಮಯದಲ್ಲಿ ನಾವು ಅದನ್ನು ಕನಸಾಗಿ ನಾವು ನೆನೆಸಿಕೊಳ್ಳುತ್ತೇವೆ. They say you have to dream. Abdul Kalam always say you have to have a dream to be successful. ಅಬ್ದುಲ್ ಕಲಾಂ, ನಮ್ಮ ಪ್ರೆಸಿಡೆಂಟ್ ಆಗಿದ್ದಂಥ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಹೇಳುತ್ತಿದ್ದರು, ನಿಮಗೆ ಒಂದು ಗುರಿ, ಒಂದು ಕನಸು ಇರಬೇಕು, ಯಾಕೆಂದ್ರೆ ನೀವು ಅದರಲ್ಲಿ ಜಯಶಾಲಿಗಳಾಗಬೇಕೆಂದು ನೀವು ಅಂದುಕೊಳ್ಳುವುದಾದರೆ. Unless you have a dream, you cannot be successful. That's what he used to say. ಅವರು ಯಾವಾಗಲೂ ಹೇಳುತ್ತಿದ್ದರು, ನಿಮ್ಮಲ್ಲಿ ಆ ಒಂದು ಕನಸು, ಒಂದು ಗುರಿ ಇರಬೇಕು, ಅದಿಲ್ಲದೆ ಹೋದರೆ ನೀವು ಮುಂದೆ ಹೋಗಿ ಜಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. I just want to tell you, dream a miracle in your life. ನಾನು ಒಂದನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ, ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ ಎಂದು ಕನಸನ್ನು ಕಾಣುವುದಕ್ಕೆ ಪ್ರಾರಂಭಿಸಿರಿ. Hallelujah. 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 The doors may be shut and you may be chained, my dear friend. Dream a miracle in your life. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅಲ್ಲಿ ಕದಗಳು ಮುಚ್ಚಲ್ಪಟ್ಟಿರಬಹುದು, ನಿಮ್ಮನ್ನು ಸರಪಣಿಯಲ್ಲಿ ಹಾಕಿ ಕಟ್ಟಾಕಿರಬಹುದು, ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀವು ಅದರಿಂದ ಬಿಡುಗಡೆ ಹೊಂದುತ್ತೀರಾ ಎಂದು ಕನಸಿನ ಮುಖಾಂತರವಾಗಿ ನೀವು ಕನಸನ್ನು ಕಾಣುವುದಕ್ಕೆ ಪ್ರಾರಂಭಿಸಿರಿ. Your dream will be reality in your life. ನಿಮ್ಮ ಕನಸುಗಳು ಅದು ನಿಜವಂಶವಾಗಿ ಅದು ಕಾಣಲ್ಪಡುವುದಕ್ಕೆ ಪ್ರಾರಂಭಿಸುತ್ತದೆ. Hallelujah. Hallelujah. Our God is a miracle worker, either in the closed doors or outside the door. ನಮ್ಮ ದೇವರು ಅದ್ಭುತಗಳು ನಡೆಸುವಂತ ದೇವನಾಗಿದ್ದಾನೆ. ಒಂದು ವೇಳೆ ಆ ಒಂದು ಕೋಣೆಯ ಒಳಗಡೆ ಇರಬಹುದು, ಇಲ್ಲಾದ್ರೆ ಕೋಣೆಯ ಹೊರಗಡೆಯೂ ಇರಬಹುದು. Why? ಯಾಕೆ? He is the door by himself. ಯಾಕಂದ್ರೆ ಆತನೇ ಆ ಒಂದು ದಾರಿಯಾಗಿದ್ದಾನೆ. If he shuts a door, it's shut forever. If he opens a door, it's open forever. ಯಾಕಂದ್ರೆ ಆತನೇ ಬಾಗಿಲಾಗಿದ್ದಾನೆ. ಒಂದು ವೇಳೆ ಆತನು ಮುಚ್ಚುವುದಾದರೆ ಅದು ನಿರಂತರವಾಗಿ ಮುಚ್ಚಲ್ಪಡುತ್ತದೆ, ಆತನು ತೆರೆಯುವುದಾದರೆ ಅದು ನಿರಂತರವಾಗಿ ತೆರೆಯಲ್ಪಡುತ್ತದೆ. John chapter 10 verse 9 says, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, I am the door. ನಾನೇ ಬಾಗಿಲಾಗಿದ್ದೇನೆ. If anyone enters by me, he will be saved and will go in and out, find pasture. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗಡೆ ಹೋಗುವವನು, ಹೊರಗೆ ಬರುವನು. Hallelujah. Hallelujah. Whether go inside or outside, ನೀವು ಒಳಗಡೆ ಹೋಗಬಹುದು, ಹೊರಗಡೆ ಬರಬಹುದು. you will find good pasture. ನೀವು ಅಲ್ಲಿ ಸುಂದರವಾಗಿ ಹಸಿರು ಹುಲ್ಲುಗಳನ್ನು ಕಾಣುವುದಕ್ಕೆ ಪ್ರಾರಂಭಿಸುತ್ತೀರಾ. Hallelujah. 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 No door can stand before you, my dear friend. ಯಾವ ಬಾಗಿಲುಗಳು ಸಹ ನಿಮ್ಮ ಮುಂದೆ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. Don't get worried who will roll away the stone. ಚಿಂತೆಗೆ ಒಳಗಾಗಬೇಡಿರಿ, ಯಾರು ನನಗೆ ಈ ಒಂದು ಬಾಗಿಲನ್ನು ತೆರೆಯುತ್ತಾರೆ ಎಂದು. Don't worry because you are shut inside. ನೀವು ಚಿಂತೆಗೆ ಒಳಗಾಗಬೇಡಿರಿ, ನನ್ನನ್ನು ಒಳಗಡೆ ಹಾಕಿ ಮುಚ್ಚಿದ್ದಾರೆ ಎಂದು. Don't worry, we will open the door so that I'll go out. ನೀವು ಚಿಂತೆಗೆ ಒಳಗಾಗಬೇಡಿರಿ, ಯಾವಾಗ ಬಾಗಿಲನ್ನು ತೆರೆಯುತ್ತಾರೆ ನಾನು ಓಡಿ ಹೋಗಬಹುದೆಂದು. Look for Jesus Christ. ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ನೀವು ಸಿದ್ಧವಾಗಿರಿ. Within the closed doors, miracle happens. ಮುಚ್ಚಲ್ಪಟ್ಟಿರುವಂತ ಬಾಗಿಲಿನಿಂದಲೇ ಅಲ್ಲಿ ಅದ್ಭುತಗಳು ನಡೆಯುವುದಕ್ಕೆ ಪ್ರಾರಂಭಿಸುತ್ತದೆ. If doors are closed, expect a miracle in your life. ಒಂದು ವೇಳೆ ಬಾಗಿಲುಗಳು ಮುಚ್ಚಿರುವುದಾದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ ಎಂದು ಒಂದು ಉದ್ದೇಶದಿಂದ ಕಾಣಲ್ಪಡಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೆಸಯ್ಯ ಮಗ ಸ್ತೋತ್ರಂ. Lord, I pray and worship you, Lord, for the wonderful message that you have given us. Many times we get worried, oh Lord. We worry about things of which really we should not worry about. We really do not know what we really wanted. Like the women of Jerusalem. Many times we look for the dead bodies rather than the risen Jesus Christ in our lives. Lord, help us that we have to seek you first. And everything, Lord, shall be added unto us. Yes, seek the kingdom of God, and everything shall be added unto us. Thank you, Lord.
for the wonderful message that He given us. Many a times we worry, we are shut inside. Why we are passing through these troubled times? Why these problems? Why this pain? But Lord, you have a plan in our life, oh God. Sometimes hiding ourselves in the safe arms of God, in the palm of God, Lord, is safe for us than the outside world. Your Lord and protects us from all the dangers of this world. Thank you. When we find that we are locked inside, you are sending the angels to do the miracles. When we are, Lord, locked inside out of our fear and, Lord, lot of other problems, you are sending the angels of God to open the gates. Thank you. Yes, Master, because you are the door. If you open, Lord, if you open, nobody can shut it. And if you shut, Lord, nobody can open it. Thank you, Lord. Help us to understand what we need is only you, not whether the door is closed or not. Thank you. Bless all your people. Yes, Master, everyone in this world, Lord, burdened with a lot of problems, pain and agony. Lord, help everyone to understand what we need is you. What we need is you in our life, oh God, Jesus. Bless everyone. In Jesus' precious name we pray. Amen.